शंकराचार्यं केशवं बादरायणं सूत्रभाष्यकृतो वन्दे भगवतो पुनः श्रीमच्छंकर भगवत पूज्यपादमस्तुभ्यो नमः। वन्दे दच्चिदानन्दं गिरिवर्यं महामहिमेतवेदान्तकारणं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचार्यं समाश्रये। श्री श्री दच्चिदानन्देन सरस्वती महासद्गुरुभ्यो नमः। नमस्तद्वक्पदायकः सुरेश्वरो ज्ञानं वार्तिकमुत्तमम् अचीतगवो ब्रह्म। 57 ಅಲ್ಲ ತಸ್ಮಾತ್ ಸಂಸಾರ ಸಂಬಂಧ ಅದಲ್ವಾ ಉಪಾಸೀತ ಸ್ವಮಾತ್ಮಾನಂ ಇತಿ ಸಾಕ್ಷಾತ್ ಅದು 57 ಅಂತೀರಾ 357 ಆಯ್ತು ಉಪಾಸಿತ ಆಯ್ತಪ್ಪ ಹಾ ಉಪಾಸಿತ ಅಂದ್ಬಿಟ್ರಲ್ಲ ಅದಕ್ಕೆ ಆಯ್ತು ತಸ್ಮಾತ್ ಸಂಸಾರ ಸಂಬಂಧ ನಿಧಾನಸ್ಯ ಪ್ರಸಿದ್ಧಿತಃ ಲಿಂಗಾದೇವ ತತಸ್ತಸ್ಯ ಧ್ವಂಸೇನಾರ್ಥೋ ನಿವರ್ತತೆ ಅತ್ತಾಶಿದೆಯಾ ಧ್ವಂಸೆ ಸತಿ ಅದರ್ಥ ಬರ್ತದೆ ಧ್ವಂಸ ನೋಡ್ರ ತಸ್ಮಾತ್ ಆದ್ದರಿಂದ ಸಂಸಾರ ಸಂಬಂಧ ನಿಧಾನ ಸಂಸಾರ ಅಂದ್ರೆ ಸುಖ ದುಃಖ ಜನ್ಮ ಮರಣ ಕರ್ತೃತ್ವ ಭೋಕ್ತೃತ್ವ ಈ ಸಂಬಂಧಕ್ಕೆ ನಿಧಾನ ಅಂದ್ರೆ ಕಾರಣ ಸಂಬಂಧ ಅಂದ್ರೆ ಕನೆಕ್ಷನ್ ಈ ಸಂಸಾರ ದುಃಖದ ಸಂಬಂಧ ಆಗುತ್ತಲ್ಲ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಅಜ್ಞಾನ ಇದೆಯಲ್ಲ ಪ್ರಸಿದ್ಧವಾಗಿರೋದ್ರಿಂದ ತಸ್ಯ ಧ್ವಂಸೆ ಅದರ ಧ್ವಂಸವಾಗಲಾಗಿ ಅನರ್ಥ ಹೋಗ್ಬಿಟ್ಟಾರೆ ಇದು ಲಿಂಗದಿಂದಲೇ ಲಿಂಗ ಅಂದ್ರೆ ಇಲ್ಲಿ ಲಿಂಗ ಶಬ್ದಕ್ಕೆ ಗುರುತು ತಿದ್ದರು ಇಲ್ಲಿ ಅನುಮಾನ ಅಂತ ಮಾಡಿದ್ದಾರೆ ಅನುಮಾನ ಅಂದ್ರೆ ಅನ್ಯ ವ್ಯತಿರೇಕ ಅನ್ಯ ವ್ಯತಿರೇಕ ತರ್ಕದಿಂದಲೇ ಆ ಅಜ್ಞಾನ ಅಂದ್ರೆ ಅಜ್ಞಾನದಿಂದ ಸಂಸಾರ ಜ್ಞಾನದಿಂದ ಮೋಕ್ಷ ಅಂತ ಈ ರೀತಿ ಅನ್ಯ ಎಲ್ಲೆಲ್ಲಿ ಜ್ಞಾನವಿದೆಯೋ ಅಲ್ಲಲ್ಲಿ ಮೋಕ್ಷ ಎಲ್ಲೆಲ್ಲಿ ಅಜ್ಞಾನ ಅಲ್ಲಿ ಬಂಧ ಅಜ್ಞಾನ ಜಾಗದಲ್ಲಿ ಬಂಧನ ಅನ್ವಯ ಮೋಕ್ಷ ಬಂದಾಗ ಮೋಕ್ಷ ವ್ಯತಿರೇಕ ಇಲ್ಲಿ ಪ್ರಸಿದ್ಧ ಅಂದ್ರೆ ಲೋಕದಲ್ಲಿ ಪ್ರಸಿದ್ಧಿ ಇಲ್ಲ ಅಲ್ಲ ಲೋಕದಲ್ಲಿ ಜ್ಞಾನದ ಪ್ರಸಿದ್ಧಿ ಇದೆ ಲೋಕ ಇವಾಗ ಹಾವಿನ ಭಯ ಇದೆಯಲ್ಲ ಹಗ್ಗ ಜ್ಞಾನ ಕೂಡ ಭಯ ಹೋಗೋ ಪ್ರಸಿದ್ಧ ಅಲ್ಲ ಇದು ಸಂಸಾರ ಅವಿದ್ಯೆಯ ಸಂಸಾರ ಅಂತ ಇದೆಯಲ್ಲ ಅದಕ್ಕೆ ದೃಷ್ಟಾಂತ ಪ್ರಸಿದ್ಧ ನೀ ಹೇಳಿದ ಸಂಸಾರ ಅಜ್ಞಾನದಿಂದ ಪ್ರಸಿದ್ಧಿ ಇಲ್ಲ ಕರೆಕ್ಟ್ ನೀ ಹೇಳಿದ್ದು ಅಜ್ಞಾನದಿಂದ ಸಂಸಾರ ಆಗಿದೆ ಜ್ಞಾನ ಆದ ಮೋಕ್ಷ ಆಗಿದೆ ಲೋಕ ಪ್ರಸಿದ್ಧ ಇಲ್ಲ ಅವರಿಗೆ ಇದಾಗತ್ತೆ ಅನ್ನೋದು ಲೋಕ ಪ್ರಸಿದ್ಧ ಅಂತ ಸರಿ ಆದ್ರೆ ಅಜ್ಞಾನದಿಂದ ಅನರ್ಥಾನ ಪ್ರಸಿದ್ಧ ಜ್ಞಾನದಿಂದ ಪುರುಷಾರ್ಥ ಪ್ರಸಿದ್ಧ ಲೋಕದಲ್ಲಿ ಎಲ್ಲ ಅನರ್ಥ ಕಪ್ಪೆ ಚಿಪ್ಪನ ಬೆಳ್ಳಿ ತಗೊಂಡ್ರೆ ಆಸೆ ಹೊಟ್ಕೊಳುತ್ತೆ ರಾಗ ಬರುತ್ತೆ ಆ ರಾಗ ಬರೋದು ಅಜ್ಞಾನ ಬಂದು ಅವ್ನು ಕಪ್ಪೆ ಚಿಪ್ ಗೊತ್ತಾಗ್ಬಿಟ್ರೆ ಹೋಗ್ಬಿಡುತ್ತೆ ಆ ಆಸೆ ಹೋಗ್ಬಿಡುತ್ತೆ ಪೂರ್ವಪಕ್ಷಿ ಅಜ್ಞಾನ ತನಕ ಹೋಗಿ ವಾಸನಾಕ್ಷಯ ಮನೋನಿರೋಧ ಲೋಕದಲ್ಲಿ ನಿನ್ನೆ ಮಾತಾಡ್ತಾ ಇದ್ದೇನೆ ಯಾವುದೋ ಒಂದು ಆಸೆ ಉಂಟಾಯ್ತು ಕೈ ಸುಟ್ಕೊಂಡೆ ಅಂತ ಆಮೇಲೆ ಗೊತ್ತಾಗುತ್ತೆ ಸರಿ ಅಲ್ಲ ಇಲ್ಲಿ ನಿಧಾನ ಅಂದ್ರೆ ಯಾವ್ದು ಇಟ್ಕೊಂಡಿದ್ದೀರಾ ಯಾವ್ದು ಇದು ವಾಸನೆಗಳು ಮತ್ತು ಮನಸ್ಸು ವಿಷಯಗಳ ಅದೇ ಸಂಸಾರ ಕಾರಣ ಅಂತ ಅದೇ ಧ್ವಂಸೆ ಅನರ್ಥ ಬರ್ತದೆ ಯಾವ್ದಿಂದ ಧ್ವಂಸ ತಸ್ಯ ಧ್ವಂಸ ಕಸ್ಯ ತೇನ ಧ್ವಂಸ ಹೇಗೆ ಧ್ವಂಸಕ್ಕೆ ಆಗ್ಬೇಕಲ್ಲ ಉಪಾಯ ಹಂಸ ಆದ್ರೆ ಸರಿ ಭಾಷಣ ಧ್ವಂಸವಾದ್ರೆ ಮನೋಧ್ವಂಸವಾದ್ರೆ ಇದಾಗುತ್ತೆ ಅದ್ರ ಧ್ವಂಸ ಹೇಗಾಗುತ್ತೆ ಅಂತ ಲಿಂಗಾದೇವ ಅಂದ್ರೆ ಲಿಂಗದಿಂದ ಧ್ವಂಸ ಬಿಡುತ್ತಾ
ವಾಸನ ಯಾವ ಮನೋಲಯ ವಾಸನಾಕ್ಷಯ ಲಿಂಗದಿಂದಲೇ ಧ್ವಂಸ ಆಗ್ಬಿಡುತ್ತ. ಅಷ್ಟೇ ಅದೇ ಅಲ್ವಾ ಅವ್ನು ಹೇಳೋದು. ಲಿಂಗದಿಂದ ಹೆಂಗೆ ಧ್ವಂಸ ಆಗುತ್ತೆ? ಅದು ಗೊತ್ತಾಗ್ತಾ ಇದೆಯಲ್ಲ, ಅದಕ್ಕೆ ಶ್ರುತಿವಾಕ್ಯ ಏನಕ್ಕೆ ಬೇಕು? ಇದೇ ಲಿಂಗ ಏನ್ ಲಿಂಗ ಅಂದ್ರೆ ನಾನು ಯಾವ್ದೋ ಒಂದು ಆಸೆ ಪಟ್ಟು ಅದಕ್ಕೆ ಹೋಗಿ ಅದಕ್ಕೆ ಮುಳುಗದೆ ಅಂದ್ರೆ ಅನರ್ಥ ಉಂಟಾಗುತ್ತೆ. ಸರಿ, ಧ್ವಂಸ ಆಗಲ್ಲಪ್ಪ ಲಿಂಗದ ವಾಸನಾಕ್ಷಯ ಮನೋ. ಆ ರೀತಿ ವಿಚಾರ ಮಾಡ್ಬೇಕು. ಆಮೇಲೆ ಅದೇ ವಿಚಾರ ಮಾಡ್ಬಿಟ್ರೆ ಮುಂದೆ ಕೋಟಿ ಜನ್ಮ ಅದು ಹೋಗಲ್ಲ, ವ್ಯತೀತ ಕೋಟಿ ಜನ್ಮ ಅಲ್ಲ. ಅದು ಸಿದ್ಧಾಂತ, ಇದು ಸಿದ್ಧಾಂತವಾಯ್ತು. ಪೂರ್ವಪಕ್ಷ ಅಂತ ಪೂರ್ವಪಕ್ಷ ಅಲ್ಲ, ಸಿದ್ಧಾಂತ ಇದು. ನೈತತ್ಸಾಧ್ಯಾಯಿ ಉಚ್ಚೈ ಅಲ್ಲಿಂದ ಸಿದ್ಧಾಂತ ಶುರು ಆಯ್ತು 55ರಿಂದ. ಒಂದೇ ವಾಕ್ಯ. ಅದನ್ನ ಇದು ಅದು ಹೊಂದಲ್ಲ ಇದು ಅಂತ ನಾನು. ಸಂಬಂಧದ ಆದ್ದರಿಂದ ಸಂಸಾರದ ಸಂಬಂಧದ ಕಾರಣವು ಪ್ರಸಿದ್ಧವಾಗಿರುವುದು. ಬರ್ಕೊಳ್ಳಿ. ಅವಾಗ ಇಲ್ಲಿ ಕಾರಣ ಅಂದ್ರೆ ಅಜ್ಞಾನವೇ ಮಾಡ್ತಾ ಇತ್ತು. ಅಜ್ಞಾನ ಧ್ವಂಸ ಆಗೋದು. ಪೂರ್ವಪಕ್ಷಿ ವಾಕ್ಯ. ಆದ್ದರಿಂದ ಬರ್ಕೊಳ್ಳಿ. ಆದ್ದರಿಂದ ಸಂಸಾರ ಸಂಬಂಧಕ್ಕೆ ಕಾರಣವಾದದ್ದಾದ ಅಜ್ಞಾನದ್ದರ ಅಲ್ಲ, ಕಾರಣವಾದ ಅಜ್ಞಾನವೂ ಮಾಡ್ಕೊಬಿಡಿ. ಸಂಸಾರ ಸಂಬಂಧಕ್ಕೆ ಕಾರಣವಾದ ಅಜ್ಞಾನವೂ ಅಜ್ಞಾನ ದರವೇ ಮಕ್ಕಳು, ಅಜ್ಞಾನವೂ ಬೇಡ. ಅಜ್ಞಾನದ ದರ ಪ್ರಸಿದ್ಧಿ ಇರುವುದು. ಸಂಸಾರ ಸಂಬಂಧಕ್ಕೆ ಕಾರಣವಾಗಿರುವ ಅಜ್ಞಾನದ ದರ ಪ್ರಸಿದ್ಧಿ ಇರುವುದರಿಂದ, ಅಜ್ಞಾನದ ದರ ಪ್ರಸಿದ್ಧಿ ಇದೆ. ಸಂಸಾರ ಸಂಬಂಧಕ್ಕೆ ಕಾರಣವಾಗಿರುವ ಅಜ್ಞಾನದ ದರ ಪ್ರಸಿದ್ಧಿ ಇರುವುದರಿಂದ ಯುಕ್ತಿಯಿಂದಲೇ ಆ ಅಜ್ಞಾನವು ನಾಶವಾದರೆ, ಅನ್ವಯಿತ ಯುಕ್ತಿಯಿಂದಲೇ ಅಜ್ಞಾನವು ನಾಶವಾದರೆ ಅನರ್ಥ ಹೊರಟೋಗುತ್ತೆ ಅದು ಕಂಡಿದೆ ಲೋಕದಲ್ಲಿ. ಧ್ವಂಸೆ ಸತಿ ಲಿಂಗಾದೇವ ತಸ್ಯ ಧ್ವಂಸೆ ತಸ್ಯ ಕಸ್ಯ ನಿಧಾನಸ್ಯ ಕಿಂ ನಿಧಾನಂ ಅಜ್ಞಾನಂ. ವಿಜ್ಞಾನ ಯುಕ್ತಿಯಿಂದ ಹೋಗ್ಬಿಡುತ್ತಾ ಅನ್ವಯಿತದಿಂದ. ಈ ಲೋಕದ ಅಜ್ಞಾನ ಹೇಳ್ತಿದ್ದಾರೆ. ಲೋಕದಲ್ಲಾಗುವ ಎಲ್ಲ ಅನರ್ಥಕ್ಕೂ ಅಜ್ಞಾನವೇ ಕಾರಣ. ಅಲ್ಲೂ ಆ ಅನರ್ಥ ನಿಮಿತ್ತಕ್ಕೆ ಆ ಜ್ಞಾನವೇ ಕಾರಣ. ಹಾಗೆ ಇಡೀ ಆತ್ಮ ಅನ್ನೋದಿದೆ ಇರೋ ಅಜ್ಞಾನ ಅನರ್ಥ ಕಾರಣ. ಅದು ವೇದ ವಾಕ್ಯನ ಹೋಗುತ್ತೆ. ವೇದವಚನ ಸುಳ್ಳು ನಿಷ್ಫಲ ಅನ್ನೋ ಅರ್ಥ ಬರ್ತಾ ಇದೆ. ವೇದನೆ ಸುಳ್ಳಿದೆ. अतः उक्त अनुभूत और हेतु से ही संसार बंध का कारण पता चल जाने से इस विषय में वेद वचन निष्फल होगा. ನಿಷ್ಫಲ ವೇದವಚನ ನಿಷ್ಫಲ ಎಲ್ಲಿದೆ? ಶ್ಲೋಕದಲ್ಲಿ ಇರ್ಬೇಕಲ್ಲ ನಿಷ್ಫಲಕ್ಕೆ. ಗುರುಗಳು ಹೇಳ್ದಂಗೆ ವೇದವಚನ ನಿಷ್ಫಲ ಆಗುತ್ತೆ ಶ್ರುತಿಯಲ್ಲಿ ಮೂಲ ಶ್ಲೋಕದಲ್ಲಿ ಇರ್ಬೇಕಲ್ಲ. ಮುಂದಿನ ಶ್ಲೋಕದಲ್ಲಿ ಇದೆಯಪ್ಪ. ಏನಾದ್ರು ವಚನ ಬೌದ್ಧಾದೇವಿ ನೀನ್ ಹೇಳ್ದಂಗೆ ವಾಸನಾಕ್ಷಯ ಇದು ಅಂತಂದ್ರೆ ಆಗಿದ್ರೆ ಆ ಬೌದ್ಧರಂತೆ ಅದು ವೇದ ಆಗಬೇಕು. ಈ ಶ್ಲೋಕಗಳು ನಾಶವಾಗಲಾಗಿ ಸಂಸಾರ ಅನರ್ಥವು ನಿವೃತ್ತಿ ಆಗತ್ತೆ. ಮುಂದಿನ ಶ್ಲೋಕದಲ್ಲಿ ಸಪ್ರೆಷನ್ ಆಫ್ ದ ಕಾಸ್ ಪೂರ್ವಪಕ್ಷ ಅಂತಾನೆ ಮಾಡಿದ್ದಾರೆ. even without the help of scripture ಅಲ್ಲ, ಪೂರ್ವಕ್ಕೆ ಮಾಡೋ ಇದಿರ್ಬೇಕಲ್ಲ, ಅಲ್ಲಿ ಎವಿಡೆನ್ಸ್ ಇರ್ಬೇಕು, ಆಧಾರ. ಇವ್ರು ಸಿದ್ಧಾಂತ ಅಂತಾನೆ ಮಾಡಿದ್ದಾರೆ. ಈ ವಾದಗಳ ನಿರಾಸ. ಇಲ್ಲೂ ಸಿದ್ಧಾಂತ ಅಂತ ಇದೆ ವ್ಯಾಖ್ಯಾನದಲ್ಲಿ. ಇದ್ರೂ ಸಿದ್ಧಾಂತ ಅಂತ ಇದೆಪ್ಪ. ಇವರು ಇಂಗ್ಲಿಷ್ ಅಲ್ಲಿ ಪೂರ್ವಪಕ್ಷ ಅಂತ ಮಾಡಿದ್ದಾರೆ. ಅದ್ರದ್ದೇನು ಅದರ ಕಾಪಿನೇ ಇದು ಅಂತ ಆದ್ರೆ ಅದರಲ್ಲೂ ಪೂರ್ವಪಕ್ಷ ಅಂತ ಇರ್ಬೇಕು. ಯಾವ್ದ್ರಲ್ಲಿ? ಅದರ ಕಾಪಿ ಇದು ಅಂತ ಈಗ ಕನ್ನಡದ ಇದು ಹಿಂದಿ ಸಂಸ್ಕೃತದ ಇದು ಹಿಂದಿ ಕಾಪಿ ಇದ್ರೆ ಪೂರ್ವಪಕ್ಷ ಮಾಡಿದ್ದಾರೆ. ಸಿದ್ಧಾಂತ ಅದು ಸಿದ್ಧಾಂತ ಇರೋದಲ್ಲೇ ಸಮಾಧಿನ ಮನೋರಸ ಪೂರ್ವಪಕ್ಷಿ ಓದೋ ನೋಡ, ಆಮೇಲೆ ಸಿದ್ಧಾಂತ ಓದೋ. ನಾನು 57 ಓದ್ತೀನಿ. ಶಾಸ್ತ್ರಾನರ್ಥಕ್ಯಂ ಪರಸ್ಯ ದುರ್ವಾರಮಿತ್ಯರ್ಥಃ. ಅವನಿಗೆ ಶಾಸ್ತ್ರಾನರ್ಥಕ್ಕೆ ದುರ್ವಾರ ಹಿಂದಿನ ಶ್ಲೋಕ ತಗೊಂಡು ಮಾಡ್ತಾರೆ, ಸಿದ್ಧಾಂತ ಮಾಡಿದ್ದಾರೆ. ಪರಸ್ಯ ಅಂದ್ರೆ ಪೂರ್ವಪಕ್ಷಿಣ ಶಾಸ್ತ್ರಾನರ್ಥಕ್ಯಂ ದುರ್ವಾರಂ.
ಶಾಸ್ತ್ರಾದೃತೆ ಪುರುಷಾರ್ಥ ತದ್ಧೇತು ಸಿದ್ಧೇಹೇ ಶಾಸ್ತ್ರಾನರ್ಥಕ್ಕೆ ಪರಸ್ಯ ದುರ್ವಾರಂ. ಅಲ್ಲೂ ಹಾಗೆ ಇದೆ, ನಿಮ್ಗೆ ಅರ್ಥ ಮಾಡ್ಕೊಂಡು ಬಂದಿದೆ ಅಷ್ಟೇ. ಬರ್ಕೊಳ್ಳಿಮ್ಮ. ಏನ್ ಮಾಡಿದೆ? ನಿರೋಧವಾದಿನ ಸಂಸಾರಸ್ಯ ಅನ್ವಯಾದಿನ ವಾಸನಾಕೃತತ್ವಂ ವಾಚ್ಯಂ ಅತಶ್ಚ ತನ್ನಿವರ್ತಕ ನಿರೋಧಸ್ಯಾಪಿ ಲೋಕತ ಏವ ಸಿದ್ಧಿಃ ಇತ್ಯರ್ಥಃ. ಪೂರ್ವಕ್ಕೆ ಏನಾಯ್ತು ಅಂದ್ರೆ ಲಿಂಗಾದೇವ ಏವಕಾರ ವ್ಯವಚ್ಛೇದ್ಯಮಾನ ಅಂತರೇಣೇತಿ. ಯಾಕೆ ಬೇಕು ಸ್ಪಷ್ಟವಾಗಿ ಅರ್ಥ ಆಗುತ್ತಲ್ಲಪ್ಪ. ಸಂಸಾರದ ಬಂಧಕ್ಕೆ ಕಾರಣವಾಗಿರೋದು, ಲೋಕದ ಪ್ರಸಿದ್ಧವಾಗಿರೋದು, ಎಲ್ಲಾ ಬಂಧಕ್ಕೂ ಕಾರಣ ಪ್ರಸಿದ್ಧ. ಯಾವ ಬಂಧನಕ್ಕೂ ಅಜ್ಞಾನವೇ ಕಾರಣ. ಇವ್ರು ಹೇಳ್ತಿರೋದು ಸಂಸಾರಕ್ಕೆ ಅನ್ವಯ ವ್ಯತಿರೇಕದ ದುಃಖಿಯಿಂದ ವಾಸನೆನೇ ಕಾರಣ. ಆದ್ರಿಂದ ಅದನ್ನ ನಿರೋಧ ಮಾಡೋದ್ರಿಂದಾನೇ ಕಾರಣ ವಾಸನ ಅಂತ ಅನ್ವಯ ವ್ಯತಿರೇಕದಿಂದ ಗೊತ್ತಾಗೋಯ್ತು ನಮ್ಗೆ. ಅವಾಗ ಪೂರ್ವಪಕ್ಷ ಅವಾಗ ಅಂತರೇಣ ವಚನಂ ನಿವರ್ತಕ ನಿರೋಧಸ್ಯಾಪಿ ಲೋಕತ ಏವ ಸಿದ್ಧಿಃ ಇತ್ಯರ್ಥಃ ತತ್ತು ಶಾಸ್ತ್ರತಃ. ಆವಾಗ ಸಿದ್ಧಾಂತ ಇಲ್ಲ, ಸಿದ್ಧಾಂತ ಇಲ್ಲ, ಆಗಲೇ ಇಲ್ಲ. ಸಿದ್ಧಾಂತ ಇರೋದೇ ಇಲ್ಲ ಅಂತ ಮಾಡ್ತಾರೆ ನೋಡಿ. ಗುರುಗಳು ಹೇಳ್ದಂಗೆ 455 ಸಿದ್ಧಾಂತ ಶುರು ಆಗೋಯ್ತು. ನೈತತ್ ಸಾಧು ಅಭ್ಯಧಾಯಿ ಅಂತ ಹೇಳಿದ್ನಲ್ಲ, ಉಚ್ಚೈಹಿ ನಿಯೋಗ ವಿರಹಾರತಿ 455 ಆ ಸಿದ್ಧಾಂತನೇ ಅದು. ತದ್ಭಾವಭಾವತೋ ಯಾಗವ ಅನರ್ಥ್ಯ ಸಂಬಂಧ ಆತ್ಮನೋ ಮತ್ತು ವಾಸ್ತವ, ಇದು ಸಿದ್ಧಾಂತನೇ. ಗುರುಗಳು ಹೇಳ್ದಂಗೆ 455 ಆಗ್ಲೇ ಸಿದ್ಧಾಂತ ಉಚ್ಚೈಹಿ ಅಭ್ಯಧಾಯಿ ಶುರುವಾಗಿದೆ. ನೈತತ್ ಸಾಧು ಅಭ್ಯಧಾಯಿ ಅಂತ ಹೇಳಿದ್ಮೇಲೆ ಅಲ್ಲಿ ಹೆಡ್ಡಿಂಗ್ ಹಾಕಿ ಕೊಟ್ಟಿದ್ದಾರೆ. ವೇದಾಂತಾನ ನಿಯೋಗ ಪರತ್ತ ಮತ ನಿರಾಸ ಅಂತ ಹೇಳಿ ಕೊಟ್ಟಿದ್ದಾರೆ ಪೂರ್ತಿಗೂ. ಅಲ್ಲಿ ಹೊಂದತ್ತು ನಾನು ಹೇಳಿದಂಗೆ. ಆದ್ದರಿಂದ ಸಂಸಾರ ಬಂಧಕ್ಕೆ ಕಾರಣವು ಪ್ರಸಿದ್ಧವಾಗಿದೆ. ಲಿಂಗದಿಂದಲೇ ಅದು ಗೊತ್ತಾಗೋದ್ರಿಂದ ಅದು ಸಂಸಾರ ಕಾಣುವ ಧ್ವಂಸವಾದರೆ ಅನರ್ಥ ನಿವೃತ್ತಿ ಆಗತ್ತೆ. ಯುಕ್ತಿಯಿಂದಲೇ ಅದು ಗೊತ್ತಾಗತ್ತೆ. ಸಂಸಾರಕ್ಕೆ ಕಾರಣವಾದ್ದು ಅಜ್ಞಾನ ಅನ್ನೋದು. ಆ ಅಜ್ಞಾನ ನಾಶವಾದರೆ ಸಂಸಾರ ಅನರ್ಥ ನಿವೃತ್ತಿ ಆಗತ್ತೆ. ಬರ್ಕೊಂಡ್ರ? ಇವಾಗ ಅದನ್ನ ಅನುಮಾನ ಮಾಡಿದಾರೆ. ನೀನ್ ಹೇಳ್ದಂಗೆ ಆದ್ರೆ ಅವಾಗ ಯುಕ್ತಿಯೇ ಸಾಕಾಗಿತ್ತು, ಶ್ರುತಿಯೇ ಬೇಕಾಗಿಲ್ಲ ಅಂತ. ಇವಾಗ ಅಂತರೇಣಾಪಿ ವಚನಂ ಬೌದ್ಧಾದೇರಿವ ಪ್ರಸಿದ್ಧಿತಃ ಮೋಕ್ಷಸ್ಯ ಪುರುಷಾರ್ಥಸ್ಯ ವಚೋತೋ ನಿಷ್ಫಲಂ ಭವೇತ್. ಅಂತರೇಣಾಪಿ ವಚನಂ ಬೌದ್ಧಾದೇರಿವ ಪ್ರಸಿದ್ಧಿತಃ ಮೋಕ್ಷಸ್ಯ ಪುರುಷಾರ್ಥಸ್ಯ ವಚೋತೋ ನಿಷ್ಫಲಂ ಭವೇತ್. ಅಂತರೇಣ ಅಪಿ ವಚನಂ ಬೌದ್ಧಾದೇಃ ಇವ ಸಿದ್ಧಿತಃ ಮೋಕ್ಷಸ್ಯ ಪುರುಷಾರ್ಥಸ್ಯ ವಚಃ ಅತಃ ನಿಷ್ಫಲಂ ಭವೇತ್. ವಚನ ಮಂತರೇಣ ಶ್ರುತಿವಾಕ್ಯವಿಲ್ಲದೇನೆಯೇ ಬೌದ್ಧರು ಎಲ್ಲ ಶೂನ್ಯ ಅಂತಾರೆ. ನೀ ಮನೋಲಯ ಮನೋನಾಶನ ಶೂನ್ಯ ಇದ್ದಾನೆ. ಅಷ್ಟರಿಂದ ಅವಾಗ ಮೋಕ್ಷ ಪುರುಷಾರ್ಥ ಅಂತ ಶ್ರುತಿ ಹೇಳ್ತಾರೋ ದಂಡ ಆಗತ್ತೆ. ಮೋಕ್ಷವು ಪುರುಷಾರ್ಥ ಅಂತ ಶ್ರುತಿ ಇದೆಯಲ್ಲ, ಮೋಕ್ಷಸ್ಯ ಪುರುಷಾರ್ಥಸ್ಯ ವಚಃ, ಮೋಕ್ಷವು ಪುರುಷಾರ್ಥವಾಗಿದೆ ಎಂಬ ಮಾತು ಕೂಡ ನಿಷ್ಫಲವಾದದ್ದಾಗಿ ಆಗ್ಬಿಡುತ್ತೆ. ನೀನ್ ಹೇಳಿದ್ರೆ ಮನೋನಾಶ ಅಥವಾ ವಾಸನಾಕ್ಷಯ ಮನೋನಾಶವೇ ಪುರುಷಾರ್ಥ ಅಂದ್ರೆ ಅದಕ್ಕೆ ಶ್ರುತಿ ಬೇಡಪ್ಪ. ಬೌದ್ಧರೇ ಮುಂತಾದ ತರ್ಕದಿಂದ ಮಾಡ್ಕೋಬಹುದು, ಯುಕ್ತಿಯಿಂದ ಮಾಡ್ಬೋದು. ಶ್ರುತಿ ಅದಕ್ಕೆ ಬೇಕು. ವ್ಯತಿರೇಕದ ಮಜಲೇ ಶೂನ್ಯಕ್ಕೆ ಬಂದಿದೆ. ಅದು ಲಿಂಗ ಮಸ್ತಿತ್ವ ನಿಷ್ಠತ್ವ ಅದಂದ್ರು ಅಭಾವಕ್ಕೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಅದು ಅಭಾವವನ್ನು ದಾಡು ಭಾವಾಭಾವ ವಿದಾಸೀನ್ಯ ಶ್ರುತ್ಯ ಹೇಳಿ. ಶ್ರುತಿ ಇಲ್ಲದೆಯೇ ಬೌದ್ಧರೇ ಮುಂತಾದವರ ಯುಕ್ತಿಯಿಂದಲೂ, ಶ್ರುತಿ ಇಲ್ಲದೆಯೇ ಶ್ರುತಿ ವಾಕ್ಯ ಅಂತ ಶ್ರುತಿ ಇಲ್ಲದೆ ಶ್ರುತಿ ವಾಕ್ಯವಿಲ್ಲದೆಯೇ ಬೌದ್ಧರೇ ಮುಂತಾದವರಂತೆಯೇ ನೀನು ಹೇಳಿದಂತೆ ಮೋಕ್ಷವು ಸಿದ್ಧವಾಗುವುದರಿಂದ ಅವನು ಹೇಳಿದ ಮೋಕ್ಷ ಯಾವುದು? ವಾಸನಾಕ್ಷಯ ಮನೋನಾಶ. ಮನೋವಿಲಯ ಆಗ್ಬಿಟ್ಟು ಶೂನ್ಯವೇ ತಾನೆ. ಜ್ಞಾನ ಆಗುತ್ತೆ ಜ್ಞಾನ ಆಗುತ್ತೆ ಹೇಳಿದ ಅವನು.
ಅದರಿಂದ ಮನೋನಾಶ ಅಂದ್ರೆ ಅದೇ ಮನೋನಾಶ ಆದ್ರೆ ಯಾವ್ದು ಜ್ಞಾನ ಆಗ್ಬೇಕು? ಮನಸ್ಸಲ್ಲಿ ಜ್ಞಾನ ಯಾಕೆ ಅಲ್ಲವಾ? ನಾಶ ಆದ ಮನಸ್ಸು ಹೆಂಗ್ ತಿಳ್ಕೊಳ್ಳುತ್ತೆ? ಎಲ್ಲ ತೋರ್ಕೊಳಕ್ ಉಪಾಧಿನೇ ಮನಸ್ಸಲ್ಲ. ಹಾ, ಮನಸ್ಸು ನಾಶ ಆಗಿದೆಯಲ್ಲ, ಏನೇನ್ ತೋರ್ಕೋಬೇಕಾದ್ರೂ ಮನಸ್ಸೇ ಉಪಾಧಿ. ಬರ್ಲೇಬೇಕು. ಜ್ಞಾನ ಆಯ್ತು ಅಂತ ತೋರ್ಕೊಳ್ಳೋದು ಮನಸ್ಸಲ್ಲೇ. ಬರ್ಕೊಂಡೆ ಶ್ರುತಿವಾಕ್ಯವಿಲ್ಲದೆಯೇ ಶ್ರುತಿವಾಕ್ಯವಿಲ್ಲದೆಯೇ ಬೌದ್ಧರೇ ಮುಂತಾದವರಂತೆಯೇ ನೀನು ಹೇಳುವಂತಹ ಪುರುಷಾರ್ಥವು ಸಿದ್ಧಿಸುವುದರಿಂದ ಮನೋನಾಶ ಎಂಬಿಕೊಳ್ಳ ವಾಸನಾಕ್ಷಯ ಮನೋನಾಶ ಅಂತ ನೀನು ಹೇಳಿದಂತೆಯೇ ವಾಸನಾಕ್ಷಯ ಮನೋನಾಶ ಎಂಬುದು ಸಿದ್ಧವಾಗುವುದರಿಂದ ಮೋಕ್ಷವು ಪುರುಷಾರ್ಥ ಎಂಬ ಮಾತು ನಿಷ್ಫಲವಾಗುತ್ತದೆ, ವ್ಯರ್ಥವಾಗುತ್ತದೆ. ಸಿಂಪಲ್ ಅರ್ಥ. ಅದು ಯಾಕೆ ಅಷ್ಟೆಲ್ಲ ಇದು ಮಾಡ್ತಾರೆ ಅವರು ಕಸರತ್ತ ಅಲ್ವಾ? ಅಂದ್ರೆ ಏನಾಗ್ಬಿಟ್ಟಿದೆ ಅಂತ ಅವ್ರೆ, ಕೆಲವು ಅಧ್ಯಾಹಾರ ಮಾಡ್ಕೋಬೇಕಾಗತ್ತಲ್ಲ, ಅದು ಎರಡು ಜನನು ಒಂದಕ್ಕೆ ಶುರುವಾಗುತ್ತೆ. ಅಲ್ಲ, ನೀವು ಸಿದ್ಧಾಂತ ಅಂತ ಶುರು ಮಾಡ್ಕೊಂಡ್ಮೇಲೆ ಪೂರ್ವಪಕ್ಷಿಗೆ ಅಧ್ಯಯನ ಮಾಡ್ಕೊಳಕ್ ಅರ್ಥ ಏನು? ನೀವು ಹೇಳಿದ್ರೆ 455ರಲ್ಲಿ ನೈತತ್ ಸಾರುವ ಅಭ್ಯುದಾಯಿ ಉಚ್ಚೈಹಿ ಮತ್ತೆ ತಿರ್ಗಾ ಪೂರ್ವಪಕ್ಷ ತಗೊಳ್ಳೋದು ಸರಿ ಬೇಡ. ಆಮೇಲೆ ಪೂರ್ವಪಕ್ಷ ಅಲ್ಲ ಸಿದ್ಧಾಂತ ಶುರು ಆಗ್ಬೇಕು, ಅದೂ ಇಲ್ಲ ವಾಕ್ಯ. ಮತ್ತೆ ನಾ ಅಂತ ವಾಕ್ಯ ಇದೆಯಲ್ಲ, ನೈವ ಮತ್ತೆ ಇದೆಯೇನ? ಏನಿಲ್ಲ. ಏನ್ ಬರ್ಕೊಂಡು ಅಣಿಯ ಬೌದ್ಧ ಮುಂತಾದವರಂತೆ ಹಂಗೆ ಬೇಕಂದ್ರೆ ಬೌದ್ಧರೇ ಮುಂತಾದವರ ಯುಕ್ತಿ ಅಂತ ಹೇಳ್ಬೇಕು. ಬೌದ್ಧರೇ ಮುಂತಾದವರ ಯುಕ್ತಿಯಂತೆಯೇ ಯುಕ್ತಿಯಂತೆ ಯುಕ್ತಿಯಂತೆ ಆಮೇಲೆ ಮೋಕ್ಷಕ್ಕೆ ನಿಷ್ಫಲವಾಗುವುದು. ಅಲ್ಲ, ಮೋಕ್ಷವು ಪುರುಷಾರ್ಥ ಎಂಬ ಮಾತು ವ್ಯರ್ಥವಾಗುತ್ತದೆ. ಮೋಕ್ಷಕ್ಕೆ ನಿಷ್ಫಲ. ಮೋಕ್ಷವು ಪುರುಷಾರ್ಥವಾಗಿದೆ ಎಂಬ ಮಾತು ನಿಷ್ಫಲವಾಗುತ್ತದೆ. ಮೋಕ್ಷವು ಪುರುಷಾರ್ಥವಾಗಿದೆ ಅಂತ ವಾಕ್ಯ ಇದೆ. ಮೋಕ್ಷಕ್ಕೆ ನಿಷ್ಫಲವಾಗಿದೆ ಮಗ್ಬಿಡ್ತಾನೆ, ಮೊಟಕ್ ಮಾಡ್ಬಿಡ್ತಾನೆ. ಮೋಕ್ಷವು ಮೋಕ್ಷಕ್ಕೆ ಅಲ್ಲ, ಮೋಕ್ಷವು ನಿಷ್ಫಲವಾಗಿದೆ ಎಂಬ ಶ್ರುತಿಯ ಮಾತು. ಶ್ರುತಿಯ ಮಾತು. ಹಂಗೆ ಇಷ್ಟಿಂದಾನೇ ಗೊತ್ತಾಗುತ್ತಲ್ಲ ಹಿಂದೆ ವೇದ ಯಾಕೆ ಈಗ ಅಷ್ಟರಿಂದ ಯುಕ್ತಿಯಿಂದಾನೇ ನಿಮಗೆ ಸಿದ್ಧವಾಗುತ್ತಲ್ಲ, ನಾನ್ ಬೇರೆ ಅವಸ್ಥೆಗಳು ಬೇರೆ ಬಿಟ್ಟು ಇದೀನಿ ಅಂತ. ಅದು ವೇದ ಹಿಂಗೆ ಮೋಕ್ಷ ಆಗ್ತೀನಿ. ವೇದ ವೇದ ಲಾಜಿಕ್ ಇಂದಾನೇ ನಾನು ಮೋಕ್ಷ ಮಾಡ್ತೀನಿ. ಅಷ್ಟೇ ಅಲ್ಲ, ವ್ಯತೀತಾನೆ ಅಮ್ಮ ಆಯ್ತಾ ಬರ್ಕೊಂಡ್ರ ಇಲ್ಲ ಅಂತ ಇದ್ದಾರೆ. ಒಂದ್ಸಲ ಹೇಳ್ಬಿಡಿ. ಅಲ್ಲ, ಅವ್ರು ಕೇಳ್ಬೇಕಾ? ಕೊನೆ ಲೈನು ಗೊತ್ತಾಗ್ಲಿಲ್ಲ ಮಕ್ಕಳೇ. ವಾಸನಾಕ್ಷಯ ಮನೋನಾಶಗಳಿಂದ ಮೋಕ್ಷವು ಸಿದ್ಧವಾಗುವುದರಿಂದ, ನೀವು ಹೇಳಂತ ಸಿದ್ಧವಾಗುವುದರಿಂದ ಮೋಕ್ಷವು ಪುರುಷಾರ್ಥ ಎಂಬ ವಾಕ್ಯವು ಶ್ರುತಿ ವಾಕ್ಯವು ವ್ಯರ್ಥವಾಗುತ್ತದೆ. ಮೋಕ್ಷವು ಸಿದ್ಧವಾಗುವುದರಿಂದ ಅಲ್ಲ, ಬೌದ್ಧರೇ ಮುಂತಾದವರಂತೆಯೇ ವಾಸನಾಕ್ಷಯ ಮನೋನಾಶವಾಗುವುದರಿಂದ ಮೋಕ್ಷವು ಪುರುಷಾರ್ಥ ಎಂಬ ಶ್ರುತಿ ವಾಕ್ಯವು ವ್ಯರ್ಥವಾಗುತ್ತದೆ. ಬೌದ್ಧರಿಗೆ ಹೇಗೆ ಸಿದ್ಧಿ ಆಯ್ತಾ ನಿಮಗೂ ಹಾಗೆ ಅದರಿಂದಾನೇ ಸಿದ್ಧಿ ಆಗುತ್ತೆ ಅಂತ. ಮೋಕ್ಷ ಸಿದ್ಧ ಆಗುತ್ತದೆ. ಅವರು ನಿಮ್ಮ ಪಕ್ಷಕ್ಕೂ ಬೌದ್ಧ ಪಕ್ಷಕ್ಕೂ ಏನೋ ವ್ಯತ್ಯಾಸ ಇಲ್ಲ. ನೀವು ವೈದಿಕರು ಕೂತ್ಕೊಂಡು ಬೌದ್ಧ ಪಕ್ಷ ಹಿಡಿದಂಗೆ ಆಯ್ತವಲ್ಲ. ನೋಡಿ ಸರ್, ಇವತ್ತಿನ ತೆಗೀರಿ ಶ್ಲೋಕದ. ಇವತ್ತಿನ ಶ್ಲೋಕ ತೆಗೀರಿಪ್ಪ. ಇವತ್ತಿನ ಎಷ್ಟನೇ ಶ್ಲೋಕ? 400? 400ಪ್ಪ. ಗುರುಗಳೇ ಒಂದ್ಸಲ ಹೇಳ್ತೀನಿ. ಓದಿಮ್ಮ. ಶ್ರುತಿ ವಾಕ್ಯವಿಲ್ಲದೆಯೇ
ಬೌದ್ಧರೇ ಮುಂತಾದವರ ಯುಕ್ತಿಯಂತೆ ನೀನು ಹೇಳುವ ವಾಸನಾಕ್ಷಯ ಮನೋನಾಶಗಳು ಸಿದ್ಧವಾಗುವುದರಿಂದ ಸಿದ್ಧವಾಗುವುದರಿಂದ ಮೋಕ್ಷವು ಪುರುಷಾರ್ಥವಾಗಿದೆ ಎಂಬ ಶ್ರುತಿಯ ವಾಕ್ಯವು ವ್ಯರ್ಥವಾಗುತ್ತದೆ. ಕರೆಕ್ಟ್. ಬೌದ್ಧರ ಮುಂತಾದವರಿಂದ ಸಿದ್ಧವಾಗ್ಬಿಡುತ್ತೆ ವಾಸನಾಕ್ಷಯ ಮುಂತಾದವರು. ಕನ್ವರ್ಷನ್ ಆಗಿದೆ. ಟೈಪ್ ಮಾಡೋರು ಅಷ್ಟು ಯಾರು ಇವರು ಕುಲಕರ್ಣಿ ಅವರು ಶ್ಲೋಕ ಸಾಫ್ಟ್ವೇರ್ ಏನೋ ಹೇಳ್ತಿದ್ದಂತೆ ಇದು ತುಂಬಾ ತಪ್ಪು ಬರುತ್ತೆ. ತೋರ್ಸಿಲ್ಲ ಅವನು ಸ್ವಾಮೀಜಿ ನೋಡ್ದ 10-20 ವರ್ಷ ತಪ್ಪಿದೆ. ಮಾಡ್ತಾರೆ. ಅದಕ್ಕೆ ನಾನು ನಿಲ್ಸಿದ್ದೀನಿ. ಮುಂದೆ ಮಾಡ್ಕೊಡು, ಇನ್ನು 1,000 ಇನ್ನು 10,000 ಮಾಡೋದಿದೆ ಮಾಡ್ಕೊಡು. ನೋಡಿ ಇದು ಏನಾಯ್ತು ಉತ್ತರ? ನಮ್ ಫಲಾನಿ ಏನಾಯ್ತು? ಒಳ್ಳೆ ಬಿಡ ಅದಾದ್ಮೇಲೆ ಆಗೋದು. ಮಾಡು. ನೋಡ ಆಮೇಲೆ ನೋಡ ಅವ್ನು ಮಾಡ್ಕೊಡ್ತೀಯ ಅಂತ ಹೇಳಿ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು. ಅವನು ಹೇಳಿದ್ದು ಅದೇ ಕನ್ವರ್ಟ್ ಮಾಡ್ತಾ ಕನ್ನಡಕ್ಕೆ ಕನ್ನಡ ಟೈಪ್ ಮಾಡೋದು. ಟೈಪು ಎರಡೂ ಟೈಪ್ ಮಾಡಿದ್ರೆ ಕನ್ನಡ ಟೈಪ್ ಮಾಡಿದ್ದಾರೆ. 1 ತಿಂಗಳು ಹ್ಮ್. ಒಂದೆರಡು ಮಾಡಿದ್ದೀನಿ, ಶುರು ಮಾಡಿಲ್ಲ, ಮಾಡ್ಬೇಕು ಅಂತ ನೋಡಿದೆ. ಇನ್ನು ಸಂಶಯ ಈಗ ನನ್ನ 4 ವರ್ಷ ಕೊಟ್ಟಿಲ್ಲ, ಆ ಅರ್ಥವನ್ನು ಈ ವರ್ಷವನ್ನು 2 ವರ್ಷ ಕೊಟ್ಟು ಹೋಗ್ಬೋದು ಅಷ್ಟೇ. ಅಲ್ಲೇ ಅವರು ಸಾಫ್ಟ್ ಕಾಪಿ ಇಟ್ಕೊಂಡಿದ್ರೆ ಬಿಡಿಸ್ಬಿಡೋದು ಅಷ್ಟು ಜಾಗ ಗ್ಯಾಪ್. ಅಷ್ಟು 2 ಶ್ಲೋಕ 3 ಶ್ಲೋಕ ಬಂತು ಅಷ್ಟೇ. ಸೈಜ್ ದೊಡ್ಡದು ಮಾಡಿದ್ರೆ ಆಯ್ತು. ನೀವು ಇದ್ರ ಈ ಸೈಜ್ ಮಾಡಿಸಿದ್ರೆ ಆಯ್ತು. ಇದೆಯಲ್ಲ ಸೈಜ್ ಮಾಡಿದ್ರೆ ಒಂದು ಪೇಜ್ 3-4 ಶ್ಲೋಕ ಬರುತ್ತೆ. ಈಗ ಸಪ್ರೇಟ್ ಮಾಡೋದಾದ್ರೆ ನೀವು ಸಂಸ್ಕೃತ ಬರೀತಿದ್ದೀರಲ್ಲ, ಸಂಸ್ಕೃತದ ಅದಕ್ಕೆ ಹಾಕ, ಕನ್ನಡದ್ದು ಇದಕ್ಕೆ ಹಾಕ. ಅದಕ್ಕೆ ಶ್ಲೋಕ ಇದೆಯಲ್ಲ ಅದನ್ನ ಬೇರೆ ಮಾಡೋದಾ? ಬೇರೆ ಮಾಡೋಣ. ನೀವು ಸಂಸ್ಕೃತದ್ದು ಇದು ಬರೀತಾ ಇದ್ದೀರಲ್ಲ ವ್ಯಾಖ್ಯಾನ, ನಾನು 2 ಸೇರಿ ಒಂದೇ ಪುಸ್ತಕ ಮಾಡಿದೆ ಅಂತ. ಕನ್ನಡದ ಬೇರೆ ಮಾಡೋಣ, ಸಂಸ್ಕೃತದ ಬೇರೆ ಅಷ್ಟೇ ಮಾಡೋದು. ಪುಸ್ತಕ ಇಷ್ಟಕ್ಕೆ ಮಾಡೋದು 500-300 ನಿಮಿಷ ಮಾಡೋದು. 10 ವಾಲ್ಯೂಮ್ ಆಗುತ್ತೆ. ಹೇಗೆ ಅನ್ಕೋತೀವ ಅದು ಮಾಡೋದು ಅಷ್ಟೇ. ದುಡ್ಡಿಂದ ಇದು ಮಾಡೋದಕ್ಕೆ ಅಂದ್ರೆ ಕನ್ನಡ ಒಂದೇ ಕಲ. ಅದೇ ಈ ಸಂಸ್ಕೃತ ಕನ್ನಡ ಬೇರೆ ಆಗುತ್ತೆ ಗುರುಡೆ. ಅವ್ನು ಹೇಳ್ದಂಗೆ ಕ್ಲೀನ್ ಫೋಟೋ ತೆಗೆದು ಅದು ಇದು OCR ಟೆಕ್ನಾಲಜಿ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ, ಅದು ಎಳೆದ್ಬಿಟ್ಟು ಅದನ್ನ ಸಂಸ್ಕೃತ ತಪ್ಪಿಲ್ಲ ಅಂದ್ರೆ ಫೋಟೋ ತೆಗೆದಾಗ ಕನ್ನಡ ತಪ್ಪಾದ್ರೆ ಈ ಸೆಕ್ಷನ್ ಕನ್ವರ್ಟ್ ಆದಾಗ ಏನು ತಪ್ಪಿಲ್ಲ, ಎಷ್ಟು ಬಂತು ಅಷ್ಟೇ ತಪ್ಪು ಕರೆಕ್ಟ್ ಬರುತ್ತೆ. ಯಾವ್ದು ಈಗ ಜಾಸ್ತಿ ಆಗಿಲ್ಲ. ನನಗೆ 11,000 ಶ್ಲೋಕ ಅವ್ರು ಮಾಡಿದ್ರು ಅವ್ರದ್ದು ಅಲ್ಲ ಗುರುಗಳ ನೀವು ಬರೀ ಸಂಬಂಧ ಭಾಷೆ ಮಾತ್ರ ಇದೆ. ಇಲ್ಲ, ಮಧುಕಾಂಡ ಮುನಿಕಾಂಡ ಇದೆ, ಕೊನೆ ಶ್ರೀಮಂತ ಕರ್ಮ ಇಲ್ಲ, 100 ಶ್ಲೋಕ. ಅದು ಪರವಾಗಿಲ್ಲ. ಯಾರತ್ರ ಒಬ್ಬರ ಹತ್ರ ಇದೆಯಾ? ಎಲ್ಲೂ ಇಲ್ಲ. ಅದೇ ಮ್ಯಾನ್ಸ್ಕ್ರಿಪ್ಟ್ ಇದು ನೋಡ್ಬೇಕು. ಅಮ್ಮ ಮುಂದೆ ಹೋಗೋಣ. ಉಲ್ಟಾ ಆಗುತ್ತೆ ತೇಜು, ಕನ್ನಡದಿಂದ ಸಂಸ್ಕೃತನೂ ಆಗುತ್ತೆ. ವ್ಯತೀತ ಅನೇಕ ಜನ್ಮೋತ್ಥ ವಾಸನಾನಾಮನಂತತಃ ತಾಸಾಂ ನಿರೋಧೋ ಸಂಭಾವ್ಯೋ
ಜನ್ಮನ್ಯೇಕತ್ರ ಮಾನವೈಃ ಜನ್ಮನೈಕತ್ರ ಜನ್ಮನ್ಯೇಕತೆ ಇದೆ, ಜನ್ಮನ್ಯೇಕತೆ ಇದೆ, ಜನ್ಮನ್ಯೇಕತೆ ಜನ್ಮನ ಏಕತ್ರ ಇದೆ. ಜನ್ಮನಿ ಏಕತ್ರ ಜನ್ಮನಿ ವ್ಯತೀತ 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 ಅನೇಕ ಜನ್ಮೋತ್ಥ ವಾಸನಾನಾಮನಂತತಃ ತಾಸಾಂ ನಿರೋಧೋ ಅಸಂಭಾವ್ಯೋ ಜನ್ಮನ್ಯೇಕತ್ರ ಮಾನವೈಃ. ಜನ್ಮನ್ಯೇಕತ್ರ ಮಾಡ್ಬೇಕು. ಕೈಯಾಗಿದೆಯಲ್ಲ ನೀಯೇ ಮಾಡ್ಬೇಕು. ಅನೇಕ ಜನ್ಮೋತ್ಥ ವಾಸನಾನಾಮನಂತತಃ ತಾಸಾಂ ನಿರೋಧೋ ಅಸಂಭಾವ್ಯೋ ಜನ್ಮನ್ಯೇಕತ್ರ ಮಾನವೈಃ. ಅಂಕಲ್ ಮಾಡಿ. ವ್ಯತೀತಾನೇಕ ಜನ್ಮೋತ್ಥ ವಾಸನಾನಂತತಃ ತಾಸಾಂ ನಿರೋಧಃ ಅಸಂಭಾವ್ಯಃ ಜನ್ಮನಿ ಏಕತ್ರ ಮಾನವೈಃ. ವ್ಯತೀತ ಅಂದ್ರೆ ಕಳೆದಂತಹ. ಹಿಂದೆ ಎಷ್ಟು ಜನ್ಮ ಆಗಿದೆ ಅಂತ ಯಾರು ಗೊತ್ತಮ್ಮ? ಹಿಂದೆ ಒಂದ, ಹಿಂದೆ ಎರಡ, ಹಿಂದೆ ನಾಲ್ಕ, ಹಿಂದೆ 10, ಹಿಂದೆ 100, ಹಿಂದೆ 1000ನ, ಲಕ್ಷನ, ಎಷ್ಟೋ ವ್ಯತೀತ ಕಳೆದು ಹೋದಂತಹ ಅನೇಕ ಜನ್ಮ. ಇನ್ಯೂಮರಬಲ್, ಇನ್ಫೈನೈಟ್, ಅನ್ಕೌಂಟಬಲ್, ಇನ್ಫೈನೈಟ್. ಅಂತಹ ಜನ್ಮಗಳಲ್ಲಿ ಎದ್ಕೊಂಡಂತ ವಾಸನೆ. ಕೋತಿ ಜನ್ಮದಲ್ಲಿ ಏನೇನು ವಾಸನೆ ಇದೆ, ಹುಲಿ ಜನ್ಮದಲ್ಲಿ, ಇಲಿ ಜನ್ಮದಲ್ಲಿ, ಹಾವು ಜನ್ಮದಲ್ಲಿ, ಪ್ರಾಣಿ ನಾಯಿ ಕತ್ತೆ ಜನ್ಮದಲ್ಲಿ ಬರಲ್ಲ. ಅದು ಆ ಪೆಂಡಿಂಗ್ ಇರುತ್ತಾ, ಅಲ್ಲಿ ಅನುಭವಿಸಿದ ಪೆಂಡಿಂಗ್ ಇರುತ್ತಾ. ಆ ಜನ್ಮಗಳಿಂದ ಎದ್ದಂತಹ ವಾಸನೆಗಳು ಅನಂತವಾಗಿದೆ. ಇನ್ಫೈನೈಟ್ ಅಲ್ಲ, ಇನ್ಫೈನೈಟ್ ಅನಂತವಾಗಿರೋದ್ರಿಂದ ತಾಸಾಂ ವಾಸನಾನಾಂ ಆ ಎಲ್ಲಾ ವಾಸನೆಗಳು ನಿರೋಧ ತಡೆಗಟ್ಟೋದಿರೋದು ಅಸಂಭಾವ್ಯ. ಊಹೆ ಮಾಡಕ್ಕಾಗಲ್ಲ, ಹೊಂದೋದೇ ಇಲ್ಲ. ಅದು ಸಂಭಾವನೆ ಆಗ್ಬಹುದು ತಂದ್ಕೊಳಕ್ಕೆ ಆಗಲ್ಲ, ಅಸಂಭಾವ್ಯ. ಯಾಕೆಂದ್ರೆ ಮಾನವೈಹಿ ಏಕತ್ತು ಜನ್ಮನಿ, ಮನುಷ್ಯರಿಂದ ಒಂದೇ ಜನ್ಮದಲ್ಲಿ ಅದೆಲ್ಲನೂ ಅಡಿಸ್ಕೊಂಡ್ಬಿಡ್ತೀನಿ ಅನ್ನೋದು ಅದು ಇಂಪಾಸಿಬಲ್ ಅಂತ ಇದೆ. ನೀವು 24 ಗಂಟೆ 360 ದಿವಸ 1000 ವರ್ಷ ಪ್ರಯತ್ನ ಪಟ್ಟರು ಆಗಲ್ಲ. 1000 ವರ್ಷ ನಿಮ್ಗೆ ಟೈಮು ಇಲ್ಲ, ಇರೋದೇ 500 ವರ್ಷ. 24 ಗಂಟೆ ಮಾಡೋಕ್ಕೂ ಆಗಲ್ಲ. ಕಳೆದು ಹೋದಂತಹ ಅನೇಕ ಜನ್ಮಗಳಿಂದ ಎದ್ದ, ಅನೇಕ ಜನ್ಮಗಳಲ್ಲಿ ಎದ್ದ, ಕಳೆದು ಹೋದಂತಹ ಅನೇಕ ಜನ್ಮಗಳಲ್ಲಿ ಎದ್ದ ವಾಸನೆಗಳು ಅನಂತವಾಗಿರುವುದರಿಂದ, ಅಪರಿಮಿತವಾಗಿರುವುದರಿಂದ, ಲೆಕ್ಕವಿಲ್ಲದಷ್ಟಾಗಿರುವುದರಿಂದ, ಹಾಗಾಗಿ ಬರ್ಕೊಳ್ಳಿ, ವಾಸನೆಗಳು ಅಪರಿಮಿತ ಅನಂತವಾಗಿರುವುದರಿಂದ ಅವುಗಳೆಲ್ಲದರ ಅಡಗುವಿಕೆ ಎಂಬುದು ಮನುಷ್ಯನ ಒಂದು ಜನ್ಮದಲ್ಲಿ ಅದು ಹೊಂದದೇ ಇರುವಂಥದ್ದು. ಏನು ಅವೆಲ್ಲ ಅಡಗುವಿಕೆ ಎಂಬುದು ಮನುಷ್ಯನಿಗೆ ಮನುಷ್ಯನ ಒಂದು ಜನ್ಮದಲ್ಲಿ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ, ಅದು ಭಾವನೆ ಅಲ್ಲ, ಹೊಂದುವುದಿಲ್ಲ. ಅಗತ್ಯ ಹೇಳುವುದು ಮಾನವೀಯ ಸಂಭಾವ್ಯ ಮಾಡಿದ್ದಾರೆ, ಮನುಷ್ಯರಿಂದ ಅದು ಮಾನವೀಯ. ಆತ್ಮದಲ್ಲೇ ಇವಾಗ ಕನಸಿನ ವಾಸನೆ ಎಲ್ಲಿರುತ್ತೆ, ಎಚ್ಚರದ ವಾಸನೆ ಎಲ್ಲಿರುತ್ತೆ? ಕನಸು ತಗೊಂಡು ಹೋಗ್ತಿರಲ್ಲ. 2 ಹೇಳ್ತಾರೆ, ಒಂದು ಮನಸ್ಸು ಅಂತಃಕರಣ ಅಂತ ಇರ್ತೀವಲ್ಲ, ಅಲ್ಲಿ ಬೀಜ ರೂಪಾಗಿರುತ್ತೆ. ಮನಸ್ಸು ಅಂತಃಕರಣ ಅಂತಿದೆಯಲ್ಲ, ಆ ಅಂತಃಕರಣದಲ್ಲಿ ಎಲ್ಲ ಬೀಜ ರೂಪಾಗಿರುತ್ತೆ. ಅಂತಃಕರಣ 4 ಇದೆ. ಯೋಚನೆ ಮಾಡಿದ್ರೆ ಮನಸ್ಸು, ನಿಶ್ಚಯ ಮಾಡಿದ್ರೆ ಬುದ್ಧಿ, ಡೌಟ್ ಹೊಡೆದ್ರೆ ಇದು ಚಿತ್ತ, ಇದು ಎಚ್ಚರವಾಗಿದ್ರೆ ಚಿತ್ತ, ನಾನು ಅನ್ಕೊಳ್ಳೋದು ಅಹಂಕಾರ. ಅಂತಃಕರಣದಲ್ಲಿ ಬುದ್ಧಿಯೂ ಇದೆ, ಡಿಸೈಡ್ ಮಾಡೋದು ಬುದ್ಧಿ, ನಾನು ಅನ್ಕೊಳ್ಳೋದು ಅಹಂಕಾರ. ಎಚ್ಚರವಾಗಿ ಅವೇರ್ನೆಸ್ ಚಿತ್ತ, ಅಲ್ಲ ಅಲರ್ಟ್ ಆಗಿರೋದು. ಯೋಚನೆ ಮಾಡೋದು ಮನಸ್ಸು.
ಎಲ್ಲ ವೃತ್ತಿಗಳ ಎಲ್ಲ ವಾಸನೆಗಳು ಅಲ್ಲಿ ಕೂಡ ಆಯ್ತಾ. ಕಳೆದು ಹೋದಂತಹ ಅನೇಕ ಜನ್ಮಗಳಿಂದ ಎದ್ದಂತಹ ವಾಸನೆಗಳು ಅನಂತವಾಗಿರುತ್ತದೆ. ಆದ್ದರಿಂದ ಅವುಗಳೆಲ್ಲದರ ನಿರೋಧವು ಮನುಷ್ಯರಿಂದ ಒಂದು ಜನ್ಮದಲ್ಲಿ ಅದನ್ನು ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಮನುಷ್ಯರಿಗೆ ಒಂದೇ ಜನ್ಮದ ಅಷ್ಟನ್ನು ಆಡ್ಕೊತಿದ್ದ ಇಂಪಾಸಿಬಲ್, ಅದಾಗದೇ ಇರೋದು. ಆದ್ದರಿಂದ ನಿನ್ನ ವಾಸನಾಕ್ಷಯ ದಂಡ, ಮನೋನಾಶ ದಂಡ. ಮನೋನಾಶ ಆದರೆ ಜ್ಞಾನ ಮುಖಕ್ಕೆ ಇದನ್ನ ಸಾಧನೆ ಇರಲ್ಲ, ವಾಸನಾಕ್ಷಯ ಮುಗಿಯೋದಿಲ್ಲ. ಸ್ವಾಮಿಗಳು ಇದೇ ಯುಕ್ತಿಯಿಂದಲೇ ಈ ಸೂತ್ರ ಸಂಹಿತ ಮತ್ತೆ ಯೋಗ ವಾಸಿಷ್ಠ ವಿವೇಕ ಶಂಕರಾಚಾರ್ಯರಲ್ಲ ಅಂತ ಅವರು ಸೂತ್ರ ಸಂಹಿತೆಯನ್ನ 30 ಸಲ ಓದ್ಕೊಂಡು ಭಾಷ್ಯ ಬರೋದು ಅಂತ ಬರೆದಿದ್ದಾರೆ. ಬರೀ ಸುಳ್ಳು ಸುಳ್ಳು ಕಥೆ ಹೇಳೋದು ಎಕ್ಸ್ಪರ್ಟ್ ಅಲ್ಲ, ದಂತ ಕಥೆ ಹೇಳೋದು ಅಗ್ರೆಸಿವ್. ಓದ್ಬೇಕಂತೆ, ಓದ್ಕೊಂಡು ಬರೋದಂತ ಭಾಷೆ ಅಷ್ಟಡ್ರ ಅಂದ ಶಂಕರಾಚಾರ್ಯರು. ಅಷ್ಟು ಓದಿ ಓದಿ ಅರ್ಗಿಸ್ಕೊಂಡು ಮಾಡುದು. ಆ ಲೆವೆಲ್ಗೆ ಅಲ್ಲ ಓದ್ತಿರ್ತಕ್ಕಿದ್ರೆ ಪರಮದಡ್ಡ ಅಂತ ಆಗುತ್ತಾರೆ ಅಷ್ಟೇ ಶಂಕರಾಚಾರ್ಯರು. ಸಾಕ್ಷಾದಾತ್ಮಾವಬೋಧೇನ ಪ್ರತ್ಯಗ್ಭ್ರಾಂತಚ್ಛಿದಾನ ಚೇತ್ ದುಃಖಾದಿಭಾವನಾ ಧ್ವಸ್ತಾ ಕಥಂ ತದ್ಭಾವನಾನುದೇ. ಪ್ರತ್ಯಗ್ಭ್ರಾಂತಚ್ಛಿದ ತದ್ಭಾವನಾ ಪ್ರತ್ಯಗ್ಭ್ರಾಂತಚ್ಛಿದ ಸಾಕ್ಷಾದಾತ್ಮಾವಬೋಧೇನ ದುಃಖಾದಿ ಭಾವನಾ ನ ಧ್ವಸ್ತಾ ಚೇತ್ ಕಥಂ ಭಾವನಾ ನುದೇ ತನ್ಮಯ. ಒಳಗಿರುವ ಅಜ್ಞಾನವನ್ನು ಕತ್ತರಿಸಿ ಹಾಕುವ ನೇರಾಗಿ ಆತ್ಮಜ್ಞಾನದಿಂದಲೇ ಆ ದುಃಖಾದಿ ಭಾವನೆಯು ಧ್ವಸ್ತವಾಗಲಿಲ್ಲ ಅಂತಾದರೆ ಆ ಭಾವನೆ ನಾಶ ಮಾಡುತ್ತೆ ಅಂದ್ರೆ ಹೆಂಗಪ್ಪ ನಂಬ್ಕೊಳಕ್ಕಾಗತ್ತೆ? ಅದು ಹೇಳಿದಾರೆ ಇದರಲ್ಲಿ ಭಾವನಾ, ಅದು ಆತ್ಮಜ್ಞಾನದಿಂದಲೂ ನಾಶವಾಗದೇ ಇರತಕ್ಕಂತಹ ಇದನ್ನ ಭಾವನೆ ಹೆಂಗ ಒಪ್ಪಳಕ್ಕಾಗತ್ತೆ, ನಂಬ್ಕೊಳಕ್ಕಾಗತ್ತೆ? ಇದು ವಿಶೇಷ ಒಂದು ಜ್ಞಾನಕ್ಕೆ ಏನೋ ಪ್ರತ್ಯಗ್ಭ್ರಾಂತಚ್ಛಿದ ಬೋಧೇನ, ಒಳಗಿರುವ ಆತ್ಮನ ಬಗ್ಗೆ ಇರುವ ಅಜ್ಞಾನವನ್ನು ಕತ್ತರಿಸು ಹಾಕುವ, ಒಳಗಿರುವ ಆತ್ಮನ ಬಗ್ಗೆ ಇರುವ ಅಜ್ಞಾನವನ್ನು ಕತ್ತರಿಸಿ ಹಾಕುವ ಒಳಗಿರುವ ಆತ್ಮನ ಬಗ್ಗೆ ಇರುವ ಅಜ್ಞಾನವನ್ನು ಕತ್ತರಿಸಿ ಹಾಕುವ ಮೇಲಾದ ಆತ್ಮಜ್ಞಾನದಿಂದ ದುಃಖವೇ ಮುಂತಾದ ಭಾವನೆಯು ನಾಶವಾಗಲಿಲ್ಲ ಎಂದಾದರೆ, ಅದರಿಂದ ನಾಶ ಆಗಲಿಲ್ಲ ಎಂದಾದರೆ ಅದು ಭಾವನೆ ನಾಶ ಮಾಡುತ್ತೆ ಅಂತ ಹೆಂಗೆ ಸರಿಯಾಗುತ್ತೆ? ಅದು ಹೆಂಗೆ ನಂಬೋದು, ಹೆಂಗೆ ಒಪ್ಕೊಳಕ್ಕಾಗತ್ತೆ? ಭೋ ಸದಭಿಮಾನೇನ ವಸ್ತುತತ್ವ ನಿರಸ್ಯತೆ ತಸ್ಮಿನ್ ನಿರಸ್ತೆ ಕಿಂ ಶೇಷಂ ಇಸ್ಮಿನ್ ಮಾನಸ್ಯ ಮಾನತ. ಅದು ರೋಟ್ ಅಕ್ಷಿ ಹೊಡಿತಾ ಇವಾಗ ಚಿಕ್. ಹ್ಯಾವ್ ರಿಟರ್ನ್ ಅಲ್ಲಿ ಹೋಗುದು ಅಲ್ಲ ಅಂತ ಆದರೆ ಅದರ ಭಾವನೆಯು ನಾಶವಾಗುತ್ತೆ ಅಂತ ಹೆಂಗೆ ನಂಬುವುದಕ್ಕಾಗುತ್ತದೆ, ಒಪ್ಕೊಳಕ್ಕಾಗತ್ತೆ? ಭಾವನೆ ಅಸಂಖ್ಯಾನ ಮಾಡೋ ಭಾವನೆ, ದುಃಖಿ ಅಲ್ಲ 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 ಬಿಟ್ರೆ ದುಃಖಿ ಹೋಗ್ಬಿಡ್ತಾ. ದುಃಖಿ ಅಲ್ಲ ದುಃಖಿ ಅಲ್ಲ ದುಃಖಿ ಅಲ್ಲ ದುಃಖಿ ದುಃಖಿ ಅಲ್ಲ ನಾನು ದುಃಖಿ ದುಃಖಿ ಅಲ್ಲ ದುಃಖಿ ಅಲ್ಲ ದುಃಖಿ ಅಲ್ಲ ದುಃಖಿ ಅಲ್ಲ ದುಃಖಿ ಅಲ್ಲ ಬಿಟ್ರೆ ದುಃಖಿ ಹೋಗ್ಬಿಡ್ತಾ. ಇದೇ ಹುಚ್ಚುಪಾದಿದ ಆತ್ಮಜ್ಞಾನದಿಂದ ಹೋಗದೇ ಇರುವಂತಹ ದುಃಖ ಭಾವನೆಯಿಂದ ಹೋಗುತ್ತಪ್ಪ. ಅದೆಂಗ ಹೋಗುತ್ತೀಯಾ?
ಅದರಿಂದ ಧ್ವಸ್ತವಾಗಿಲ್ಲ, ನಾಶವಾಗ್ಲಿಲ್ಲ ಅಂತ ಅನ್ನೋದಾದರೆ ಆ ಭಾವನೆ ಹೆಂಗಪ್ಪ ನಾಶ ಮಾಡುತ್ತೆ? ಭಾವನೆಯು ಹೇಗೆ ನಾಶ ಮಾಡುತ್ತೆ? ನಾಶ ಮಾಡುತ್ತದೆ. ಹೊರಗಿರುವ ಆತ್ಮನ ಬಗ್ಗೆ ಇರುವ ಅಜ್ಞಾನಗಳನ್ನು ಕತ್ತರಿಸಿ ಹಾಕುವ ನೇರಾದ ಆತ್ಮಜ್ಞಾನದಿಂದ ದುಃಖವೇ ಮುಂತಾದ ಭಾವನೆಯು ಇದರಿಂದಲೇ ನಾಶವಾಗಿಲ್ಲವೆಂದರೆ ಇದರಿಂದಾದರೆ ಭಾವನೆಯು ನಾಶವಾಗುತ್ತದೆ. ಭಾವನೆಯು ನಾಶ ಮಾಡುತ್ತದೆ, ಆಗುತ್ತದೆ ಅಲ್ಲ. ಭಾವನೆಯು ನಾಶ ಮಾಡುತ್ತದೆ, ಆಗುತ್ತದೆ ಅಲ್ಲ ಕಣ. ಅವನಿಯೂ ಅಲ್ಲ, ಭಾವನೆಯು ಅದೇ ಭಾವನೆಯು ಯಾವ ಭಾವನೆ? ದುಃಖಿ ಅಲ್ಲ ಅನ್ನೋ ಭಾವನೆ. ನಾನು ದುಃಖಿ ಅಲ್ಲ, ನನಗೆಲ್ಲ ಹುಟ್ಟಿಲ್ಲ, ಸಾಯವನಲ್ಲ ಅನ್ನೋ ಭಾವನೆ. ಅವನಿಯೂ ಬರಬೇಡ, ಹೊಡಿಯೂ ದೀರ್ಘ ಹೊಡಿ ಬರಿದಾನೆ ಅವನು. ಭಾವನೆ ಕಟ್ಸ್ರು ಯಾವ್ದಕ್ಕೆ? ದುಃಖ ನಾಶ ಮಾಡಕ್ಕೆ ಅಲ್ಲ. ಮಾನವ ದುಃಖ ಹೆಂಗ್ ನಾಶ ಮಾಡುತ್ತೆ ಅಂತ ಸಂಖ್ಯಾನ ನಾಶ ಮಾಡುತ್ತೆ, ಹೆಂಗ್ ಒಪ್ಕೊಳಕ್ಕಾಗತ್ತೆ ಅಂತ ತಾತ್ಪರ್ಯ. ಅದು ಎರಡು ತಗೊಂಡ್ರು ಅಲ್ಲಿ ಒಟ್ಟಿಗೆ. ಈ ಎರಡನೇದು ಹೊರಡ್ಕೊತಾನೆ. 15 ಶ್ಲೋಕ ತಗೊಂಡ್ರಲ್ಲ ಪೂರ್ವಪಕ್ಷ. ಅಲ್ಲಿ ಎರಡು ಪಕ್ಷ ತಗೊಂಡ್ರಲ್ಲ. ಒಂದು ಇದು ಮನೋದಯ ಮನಸೋವ ನಿರೋಧೋಸು ಒಂದು, ಇನ್ನೊಂದು ಈ ಭಾವನಾ ಪಕ್ಷ, ಸಂಖ್ಯಾನ ಪಕ್ಷ. ಇಲ್ಲಿ ಚೈಕಾತ್ಮ್ಯ ಪರಿಜ್ಞಾನಂ ಅಭ್ಯಾಸಾಪೇಕ್ಷಮಿಷ್ಯತೆ ಮುಕ್ತಯೇ ಭಾವನಾರ್ಥಂ ವಾ ತಥಾ ಚ ಊರ್ಧ್ವಂ ಪ್ರವಕ್ಷ್ಯತೆ. 438 ಮಾಡಿದ್ದು. 38 ಹಿಂದೆ 38 ನಚೈಕಾತ್ಮ ಪರಿಜ್ಞಾನಂ ಅಭ್ಯಾಸಾಪೇಕ್ಷಮಿಷ್ಯತೆ ಮುಕ್ತಯೇ ಭಾವನಾರ್ಥಂ ವಾ ತಥಾ ಚ ಊರ್ಧ್ವಂ ಪ್ರವಕ್ಷ್ಯತೆ. ಅದೇ 4,876, 4,796, 4,786 ಅದು ಅಲ್ಲೆಲ್ಲ ಬಂದಿದ್ದ ವಿಚಾರ. ಅಲ್ಲೇ ವಾರ್ತಿಕ ಅಸಿಗಲೇ 4ನೇ ಅಧ್ಯಾಯ 4ನೇ ಬ್ರಾಹ್ಮಣ 876 ಶ್ಲೋಕ ಅದು ತಗೊಂಡಿದ್ದಾರೆ. ಈ ವಿಚಾರವನ್ನೆಲ್ಲ ತಗೊಂಡಿದ್ದಾರಂತೆ. ಇದು ನಚೈಕಾತ್ಮ ಪರಿಜ್ಞಾನ ಸ್ವಾಮಿಗಳನ್ನೆಲ್ಲ ಇದು ಮಾಡಿ ವರ್ಷ ಮಳೆ ಬಂದು ಚಚ್ಚಿ ಬಿಡಿದಾರ. ತೇಜು ದಂಡ ಒಂದು ಬರೆಯಲ್ಲ ಅವನು ಬಾರಿ ಉಂಡ. ಅವನು ಸುಕ್ಸು ಹೊಡಿ ಬೇಕಾದ್ರೆ ತುಳಸಿ ಪೂಜೆ ಮಾಡಿ ಬಾಳೆ ಗೊನೆ ತರಿಸ್ತಾನೆ, ಬಾಳೆ ಕಂದು ತರಿಸ್ತಾನೆ. ಅದೇ ಬಾಳೆ ಗೊನೆ ಕಂದು ತರಿಸಿ ಮಾಂಸ ಇವನಿಗೆ ಏನೋ ಒಂದು ಚಪಲ ರುಗುಡು ಮಾವಿನ ಸೊಪ್ಪು ಕಳ್ಕೊಂಡು 1 ಗಂಟೆ ಪೂಜೆ ಮಾಡ್ಕೊಂಡು ಇದು ಶಾಸ್ತ್ರ ಜನ್ಮ ಸಾರ್ಥಕ ಆಯ್ತು. ಮಾಧ್ಯಮ ಹುಟ್ಟಿದ ಮಾಧ್ಯಮ ಹುಟ್ಟಿದ ಕರೆಕ್ಟ್ ಆಗ್ತಿತ್ತು. ಏನ ಮಾಧವ ರಾಮಾನುಜ ಅದಕ್ಕೆ ಬಂದಿದ್ದು ಎಲ್ಲರೂ ಭಕ್ತಿಯಿಂದ ಭಾರಿ ಇದ್ ಮಾಡ್ಬಿಟ್ರು ಅದರಿಂದಾನೇ ಚಿತ್ತಶುದ್ಧಿ ಉಂಟಾಗೋದು ಅಲ್ವಾ? ಆ ತುಳಸಿ ಗಿಡ ಪೂಜೆ ಮಾಡಿ ಮಾಡ್ತಾ ಇದ್ರು. ಅದನ್ನ ತುಳಸಿ ಪೂಜೆ, ಬೆಳಕಿನ ಪೂಜೆ, ಗೋಪೂಜೆ. ನಮ್ಮ ಅನಂತು ನೀನ್ ಗೋಪೂಜೆ ಮಾಡಬಲ್ಲ, ಆಯಾ ಜಾತಿ ಅವ್ರ ಪೂಜೆ ಮಾಡ್ತಾರೆ ಕಣ, ನಾನೇ ಬರ್ಬೇಕು ಅದಕ್ಕೆ ಕಪಾಳ ಹೊಡ್ತೀವಿ ನನ್ನ ದನಕ್ಕೆ. ಗೋಪೂಜೆ ಗೊತ್ತಿಲ್ಲ ಬರಲ್ವಾ? ಅವ್ರು ನಾವು ಶಂಕರಾಚಾರ್ಯ ಪೂಜೆ ಮಾಡೋದು, ನಾವೆಲ್ಲ ಬರ್ ಹಿಂಗೆ ನೀವು ಆ ಜಾತಿ ಅನ್ನ ಪೂಜೆ ಮಾಡಿ, ಆಯಾ ಜಾತಿ ಅವ್ರನ್ನ ಪೂಜೆ ಮಾಡ್ತಾರೆ ಕಣ, ಅದಕ್ಕೇನ ಇಟ್ಟು ಕೋಪ ಬಂದ್ಬಿಟ್ಟ. ಬಾಳ ಮುಂದಕ್ಕೆ ಹೋಗೋಣ. ಸಾಕ್ಷಾದಾತ್ಮಾವಬೋಧೆ ಆಯ್ತಲ್ಲ. ನಿಯೋಗವರ್ತನಾಚೇಯಂ ಯಥಾ ಮುಕ್ತಿರ್ನ ಸಿದ್ಧತಿ ಸ್ಪಷ್ಟೇನ ನ್ಯಾಯಮಾರ್ಗೇಣ ವಕ್ಷ್ಯಾಮೋ ಅವಸರೆ ತಥಾ. ಅವಸರೆ ಅಂದ್ರೆ ಓಹೋ ಯೋಗವರ್ತ್ಮನ ಚ ಯಂ ಯಥಾ ಮುಕ್ತಿಃ ನ ಸಿದ್ಧ್ಯತಿ ಸ್ಪಷ್ಟೇನ ನ್ಯಾಯಮಾರ್ಗೇಣ
इयं मुक्तिः नियोगवर्त्मनापि न सिद्ध्यति इत्येतत् स्पष्टेन मार्गेण वक्ष्यामः कुत्र ಈ ನಾವು ಹೇಳ್ತಾ ಇರೋ ಮುಕ್ತಿ ನಿಯೋಗ ಮಾರ್ಗದಿಂದಲೂ ಸಿಗುವುದಿಲ್ಲ. ನಿಯೋಗ ಅಂದ್ರೇನು? ಕಟ್ಪಾಡು ಮಾಡೋದು. ಪ್ರಸಂಖ್ಯಾ ನಿಯೋಗ, ವಿಧಿ ನಿಯೋಗ ಮಾಡಿದವರು ನಿಯೋಗವಾದಿಗಳು ಅಂತ ಇದ್ದವರು. ಏನೋ ಅಹಂ ಬ್ರಹ್ಮಾಸ್ ಅಹಂ ಬ್ರಹ್ಮಾಸ್ ಅಹಂ ಬ್ರಹ್ಮಾಸ್ ಅಹಂ ಬ್ರಹ್ಮಾಸ್ ಅಹಂ ಬ್ರಹ್ಮಾಸ್ ಜಪ ಮಾಡ್ತಾ ಇರೋದು ಸಂಖ್ಯಾ ಉಪಾಸನೆ. 161 ಅಲ್ಲಿಂದ ಶುರುವಾ? ಅನ್ಯೋಪ್ಯನುಭವೋಪಾಯ ಅಂತ ಶುರುವಾಗುತ್ತೆ. 161 ಕೊಡೋಣ. ಅನ್ಯೋಪ್ಯನುಭವೋಪಾಯ ಅಂತ ತಿರುಗಿ ಕೊಡಿಯಲ್ಲ. ಮುಂದೆ ಹೇಳ್ತೀವಿ ಅಂದ್ಬಿಟ್ಟೆ ಇನ್ನು 300 ಶ್ಲೋಕ ಇದು ನಂಬರ್ ಕೊಡಿಯಲ್ಲ, ಅದನ್ನ ಹೇಳಿದವರು. ಯಾವ ರೀತಿ ಮುಕ್ತಿಯು ನಿಯೋಗ ಮಾರ್ಗದಿಂದಲೂ ಯಾವ ರೀತಿ ಈ ಮುಕ್ತಿಯು ನಿಯೋಗ ಮಾರ್ಗದಿಂದಲೂ ಸಿದ್ಧಿಸುವುದಿಲ್ಲವೋ ಮಾಡಿ ಅದನ್ನ ಸ್ಪಷ್ಟವಾದ ನ್ಯಾಯ ಮಾರ್ಗದಿಂದ ಮುಂದೆ ಹೇಳುತ್ತೇವೆ. ಯಾವ ರೀತಿ ಆದರೆ ಈ ಮುಕ್ತಿಯು ನಿಯೋಗ ಮಾರ್ಗದಿಂದಲೂ ಸಿದ್ಧಿಸುವುದಿಲ್ಲವೋ ಅವ್ರೇನ್ ಮಾಡಿದ್ರು ಕನ್ನಡದಲ್ಲೇ ಅಲ್ಲ, ಜ್ಞಾನಾಭ್ಯಾಸವನ್ನು ಮಾಡಬೇಕೆಂಬ ವಿಧಿ ಮಾರ್ಗದಿಂದಲೂ ಈ ಭಾವನೆಯಿಂದ ಮುಕ್ತಿಯು ಸಿದ್ಧಿಸುವುದಿಲ್ಲವೆಂಬುದನ್ನು ಸ್ಪಷ್ಟವಾದ ನ್ಯಾಯ ಮಾರ್ಗದಿಂದ ಸಮಯ ಬಂದಾಗ, ಸಂದರ್ಭವು ಒದಗಿ ಬಂದಾಗ ಮುಂದೆ ಜ್ಞಾನಾಭ್ಯಾಸ ಅಲ್ಲ, ಏನು ಹೋದ್ರು ಜ್ಞಾನಾಭ್ಯಾಸ ಅದು ನಿಯೋಗವಾದ ಅಂದ್ರೆ ಜ್ಞಾನ ಮತ್ತು ಅಭ್ಯಾಸ ಎರಡೋ ಜ್ಞಾನದ ಅಭ್ಯಾಸವ. ಅದೇ ಪ್ರಸಂಖ್ಯಾನ. ಏನ್ ಮಾಡಿದೆ? ಯಾವ ರೀತಿ ಈ ಮುಕ್ತಿಯು ನಿಯೋಗ ಮಾರ್ಗದಿಂದಲೂ ಸಿದ್ಧಿಸುವುದಿಲ್ಲವೋ ಅದನ್ನ ಮುಂದೆ ಸ್ಪಷ್ಟವಾದ ಮಾರ್ಗದಿಂದ ಆ ಸಂದರ್ಭದಲ್ಲಿ ಹೇಳುವರಾಗಿದ್ದೇವೆ. ಆ ಮುಂದೆ 761 ಬ್ಯಾಕೆಟ್ ಬರ್ಕೊಳ್ಳಿ. 760 ಶ್ಲೋಕ ಅಂತ ಬ್ಯಾಕೆಟ್ 761 761 761ನೇ ಮಾರ್ಗದಲ್ಲಿ ಅಲ್ಲಿ ಹೇಳ್ತೀವಿ. ಗ್ಯಾಪ್ ಕೊಟ್ಟಿದೆ ನೋಡಿ, 700 ಗ್ಯಾಪ್ ಕೊಡ್ಬೇಕಾಗತ್ತ ಅಲ್ಲಿ ಹೇಳ್ತೀವಿ. ಹೆಂಗ್ ಮಾಡ್ತಾರಪ್ಪ ಆಶ್ಚರ್ಯ ಅಲ್ವಾ? ಒಂದ್ 10 ಶಿಷ್ಯರಿದ್ರು ಇದನ್ನ ಮುಂದೆ ಹೇಳಬೇಕು ಗ್ಯಾಪ್ಸ. ಅವಾಗ ಏನೋ ಹೇಳಿದ್ನಲ್ಲ, ಇದ್ದೇ ಹೇಳಿದ್ದೆ. ಚಿರಕಾಲ ನಿರೂಢ ಅತಿ ನಿಬಿಡ ದುಃಖಾದಿ ಭಾವನಾ ಭಿರ್ಧ್ವಸ್ತ ಸ್ವಲ್ಪೀಯೋ ಅಜ್ಞಾನಾಭ್ಯಾಸ ಆಸನ ಕಥಂ ಸ್ವಕಾರ್ಯಂ ನುದೇ ನಹಿ ಸ್ವಯಂ ಬಾಧಿತ ಭಾವನಾ ಅನ್ಯ ಬಾಧೆ ಪರ್ಯಾಪ್ತ. ಸ್ವಲ್ಪೀಯೋಭ್ಯಾಸಜಾಸ್ಥಾಸ್ಮಿ ಅಲ್ಲೇ ನಿಷ್ಕರಿಸಿದ್ದೀರಿ. ಸ್ವಲ್ಪೀಯೋಭ್ಯಾಸಜಾಸ್ಥಾಸ್ಮಿ ಅದು ಸ್ಥಿರವಲ್ಲ ಅಂದ್ರೆ ಸ್ವಲ್ಪ ಕಾಲದಲ್ಲಿ ಅಭ್ಯಾಸ ಮಾಡಿದಂತ ಅಭ್ಯಾಸ ಸ್ಥಿರ ಹೆಂಗೆ ಹೇಳಕ್ಕಾಗತ್ತೆ? ಅರ್ಥ ಆಯ್ತಾ? ನಿಯೋಗ ಮಾರ್ಗದಿಂದಲೂ ಈ ಮುಕ್ತಿಯು ಯಾವ ರೀತಿಯಾದ ಸಿದ್ಧಿಸುವುದಿಲ್ಲ ಅಂತ ಆಗುತ್ತದೆಯೋ ಅದನ್ನು ಸ್ಪಷ್ಟವಾದ ನ್ಯಾಯ ಮಾರ್ಗದಿಂದ ಮುಂದೆ ನಾವು ಆ ಸಂದರ್ಭದಲ್ಲಿ ಹೇಳುವರಾಗಿದ್ದೇವೆ. ಆಯ್ತಾ ಮನಕ್ಕ? ಆಯ್ತಮ್ಮ, ಹೋಗೋಣ ಮುಂದಕ್ಕೆ. ಓಕೆಮ್ಮ. ನ ಪದಾರ್ಥೋ ನ ವಾಕ್ಯಾರ್ಥ ಆತ್ಮಾಯಂ ವಸ್ತುತೋ ಯತಃ ತತ್ಪ್ರತ್ಯಾಖ್ಯಾನ ಶ್ರುತ್ಯೈವ ತದ್ಯಾಥಾತ್ಮ್ಯಾವಬೋಧನೋ ತತ್ಪ್ರತ್ಯಾಖ್ಯಾನ ಶ್ರುತ್ಯೈವ ತದ್ಯಾಥಾತ್ಮ್ಯಾವಬೋಧನಾತ್. ನ ಪದಾರ್ಥಃ ನ ವಾಕ್ಯಾರ್ಥಃ ಆತ್ಮ ಯತಃ ತದ್ ಪ್ರತ್ಯಾಖ್ಯಾನ ಶ್ರುತ್ಯಾ ಏವ ತದ್ಯಾಥಾತ್ಮ್ಯಾವಬೋಧನ. ತತ್ಪ್ರತ್ಯಾಖ್ಯಾನ ಒಂದೇ ಪದ. ಹೌದು,
ತತ್ಪ್ರತ್ಯಾಖ್ಯಾ ಶ್ರುತ್ಯಾ ಅಯಂ ಆತ್ಮ ವಸ್ತುತಃ ನ ಪದಾರ್ಥಃ ನಾಪಿ ವಾಕ್ಯಾರ್ಥಃ ಯಸ್ಮಾತ್ ವಾಕ್ಯ ತತ್ಪ್ರತ್ಯಾಖ್ಯಾನ ಶ್ರುತ್ಯೈವ ತಜ್ಜಾತ್ಮಾತ್ಮ ಅವಬೋಧ ಮುಂಚೆ ಮಕ್ಕಳಿ ಅದು ಇದೇ ಮುಂಚೆ ಪರವಾಗಿಲ್ಲ ಇದಾಗುತ್ತೆ ಇಲ್ಲ. ಈ ಆತ್ಮನು ನಿಜವಾಗಿ ಪದದ ಅರ್ಥವೂ ಅಲ್ಲ. ಆತ್ಮ ಬ್ರಹ್ಮ ಆ ಪದಕ್ಕೂ ಅರ್ಥ ಅಲ್ಲ. ಸತ್ಯ ಜ್ಞಾನ ಅನಂತ ಪದಕ್ಕೆ ಅರ್ಥ ಅಲ್ಲ. ವಾಕ್ಯಾರ್ಥವೂ ಅಲ್ಲ. ಪದಕ್ಕೆ ಅರ್ಥವಾಗಿದೆ ವಾಕ್ಯಕ್ಕೆ ಅರ್ಥ ಆಗ್ತಿತ್ತ. ಪದಕ್ಕೆ ಅರ್ಥವಾಗಿದೆ ವಾಕ್ಯಕ್ಕೆ ಅರ್ಥ ಅಲ್ಲ. ಅರ್ಥನೇ ಮೀನಿಂಗು. ಇವಾಗ ಕುರ್ಚಿ ಅನ್ನೋ ಪದಕ್ಕೆ ಅರ್ಥ, ಆ ಪದದ ಅರ್ಥ ಅಲ್ಲ. ಪುಸ್ತಕ ಅನ್ನೋ ಪದಕ್ಕೆ ಅರ್ಥ ಇದು. ಹಾಗೆ ಆತ್ಮ ಅನ್ನೋ ಪದಕ್ಕೆ ಅರ್ಥ ಅಲ್ಲ ಅದು. ಆತ್ಮನ ಪದ ಏನ್ ಮಾಡುತ್ತೆ? ಹೊರಗಿಲ್ಲ ಅಂತ ಅಷ್ಟೇ ಹೇಳುತ್ತೆ. ಬ್ರಹ್ಮನ ಪದ ಏನ್ ಹೇಳುತ್ತೆ? ಪರಿಚ್ಛಿನ್ನವಲ್ಲ ಅಂತ ಅಷ್ಟೇ ಹೇಳುತ್ತೆ. ಅಷ್ಟೇ ಹೇಳೋದು. ಚೈತನ್ಯನ ಪದ ಏನ್ ಹೇಳುತ್ತೆ? ಜಡವಲ್ಲ ಅಂತ ಹೇಳುತ್ತೆ. ಚೈತನ್ಯ ಗುಣ ಅಂತ ಹೇಳಲ್ಲ. ಯಾವ ಪದವೂ ಆ ಒಳಗಿರೋ ಪರಮಾರ್ಥತ್ವವನ್ನು ಹೇಳಲ್ಲ. ಪದಕ್ಕೆ ಅರ್ಥ ಅಲ್ಲ ಅದು. ಪದಕ್ಕೆ ಅರ್ಥ ನಾಕೆ: ಜಾತಿ ದ್ರವ್ಯ ಗುಣಕ್ರಿಯಾ ಸಂಬಂಧ 5. ಜಾತಿ ದ್ರವ್ಯ ಗುಣಕ್ರಿಯಾ ಸಂಬಂಧ ಆತ್ಮದಲ್ಲಿ ಇಲ್ಲವಾದ್ರಿಂದ ಯಾವ ಪದಕ್ಕೂ ವಾಕ್ಯಕ್ಕೂ ಅರ್ಥ ಅಲ್ಲ. ಸಾಮಾನ್ಯ ಅದು ಇಲ್ಲ. ಜಾತಿ ದ್ರವ್ಯ ಗುಣ ಸಂಬಂಧ ಸಾಮಾನ್ಯ. ಸಾಮಾನ್ಯ ಜಾತಿಯ ಸಾಮಾನ್ಯ, ಜಾತಿಯ ಕಾಮನು. ಜಾತಿ ದ್ರವ್ಯ ಗುಣ ಜಾತಿ ಕ್ರಿಯಾ, ಜಾತಿ ದ್ರವ್ಯ ಗುಣ ಕ್ರಿಯಾ ಸಂಬಂಧ ಬರ್ಕೊಳ್ಳಿ. ಜಾತಿ ದ್ರವ್ಯ ಗುಣ ಕ್ರಿಯಾ ಸಂಬಂಧವಿದ್ದ ಪದ ಪ್ರಯೋಗ ಆಗುತ್ತೆ. ಬ್ರಹ್ಮ 5ಕ್ಕೂ ಸೇರಿಲ್ಲ. ಬ್ರಹ್ಮ ಜಾತಿ ಅಲ್ಲ, ಬ್ರಹ್ಮ ದ್ರವ್ಯ ಅಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಸಂಬಂಧ ಇಲ್ಲ. ಇದು ಪದಾರ್ಥವಲ್ಲ. ಪದಾರ್ಥ ಮೇಲೆ ವಾಕ್ಯಾರ್ಥವೂ ಅಲ್ಲ. ನಿಮಗೆ ಫ್ರೆಂಚ್ ಭಾಷೆ ಪದ ಎಲ್ಲ ಅರ್ಥ ಗೊತ್ತಿದ್ರೆ ಫ್ರೆಂಚ್ ವಾಕ್ಯಕ್ಕೆ ಅರ್ಥ ಆಗತ್ತೆ. ಈ ಸಂಕೇತಿ ಭಾಷೆ ಯಾಕೆ ಅರ್ಥ ಆಗಲ್ಲ ಅಂದ್ರೆ ಆ ವಾಕ್ಯದ ಪದಗಳಿಗೆ ಅರ್ಥ ಗೊತ್ತಿಲ್ಲ. ಪದಕ್ಕೆ ಅರ್ಥವಾಗದೆ ಹೋದ್ರೆ ವಾಕ್ಯಕ್ಕೆ ಅರ್ಥವಾಗಲ್ಲ. ಕೆಲವು ಇದು ಮೀಮಾಂಸದಲ್ಲಿ ವಾಕ್ಯಾರ್ಥ ಇದು ಅಂತ ಅಂತಾರೆ, ಪದಾರ್ಥ ಇದಾದ್ರು ವಾಕ್ಯಾರ್ಥ ಇದು ಅಂತ. ಇಲ್ಲಿ ಹೇಗಿದ್ರೆ ಅಮೇಧ್ಯಂಬ ಏತಸ್ಕರೋಸಿ ಎಪ್ಪತ್ತರೆ ಪತ್ನಿ ನೋಡೋದು. ಅಮೇಧ್ಯ ಅಂತಂದ್ರೆ ಅದು ಪದಾರ್ಥ ಅಲ್ಲ. ಅದು ಗಾರ್ಹಪತ್ಯ ಶಿಷ್ಯೈತಿ ಅನ್ನೋ ವಾಕ್ಯಾರ್ಥಕ್ಕೆ ಅರ್ಥವಾಗ. ಗಾರ್ಹಪತ್ಯ ಇಟ್ಟು ತಗೊಂಡು ಹೋಗೋದನ್ನ, ಅದು ತುಪ್ಪವನ್ನ ಪತ್ನಿ ನೋಡಿದ ಅಮೇಧ್ಯ ಆಗುತ್ತೆ ಅಂತ. ಅದು ವಾಕ್ಯದ ಅರ್ಥ ಅದಲ್ಲ. ವಾಕ್ಯ ಕೆಲವು ವಾಕ್ಯ ಪದದಿಂದ ಆಗಿದೆ ವಾಕ್ಯಾರ್ಥ ಇರುವಾಗ. ಹಾಗಂದ್ರೆ ಇದು ಯಸ್ಯ ಪರಿಣಮಯಿ ಭವತಿ ಪಾಪಕ ಶ್ಲೋಕ ವಾಕ್ಯಾರ್ಥ ಏನಿರುತ್ತೆ, ಅದು ಮುತ್ತಿಗೆದ ಮರದ ಸೌಟನ್ನ ಕರ್ಮಕ್ಕೆ ಉಪಯೋಗ ಮಾಡುವುದು ಹೇಳಿ ವಾಕ್ಯಾರ್ಥ ಹೇಳುತ್ತೆ. ಪದಾರ್ಥ ಅದಾದ್ರು ಪದಾರ್ಥದಿಂದ ವಾಕ್ಯಾರ್ಥಕ್ಕೆ ಹೋಗ್ಬೇಕು. ನೀವು ಅಲ್ಲಿ ಬರೀ ಮುತ್ತಿಗೆದ ಸೌಟ್ ಇಟ್ಕೊಂಡ್ರೆ ಏನಾಗ್ಲಿಲ್ಲ. ಬರ್ಕೊಳ್ಳಿ. ಈ ಆತ್ಮನೆಂಬುವನು, ಆತ್ಮನೆನ್ನುವಂಥವನು, ಆತ್ಮವಸ್ತು ವಸ್ತುತಃ ನಿಜವಾಗಿ ಪದಾರ್ಥವೂ ಅಲ್ಲ, ವಾಕ್ಯ ಯಾವ ಕಾರಣದಿಂದ ಪದಾರ್ಥವೂ ಅಲ್ಲ ವಾಕ್ಯಾರ್ಥವೂ ಅಲ್ಲವೋ, ಅಥವಾ ಪದಾರ್ಥವೂ ಅಲ್ಲ ವಾಕ್ಯಾರ್ಥವೂ ಅಲ್ಲ ಯಾವ ಕಾರಣದಿಂದಲೋ ಹಾಗಾದ್ರೆ ಮಾಡ್ಕೋಬಹುದು. ಏಕೆಂದ್ರೆ ಅದನ್ನು ಅಲುಗಳಿದ ಮೂಲಕವಾಗಿಯೇ ಶ್ರುತಿ ಅದರ ಯಾಥಾತ್ಮ ತಿಳಿಸ್ಕೊಡ್ತಾ ಇರೋದ್ರಿಂದ, ಅದರ ಅಂದ್ರೆ ಪದಾರ್ಥತ್ವ ವಾಕ್ಯಾರ್ಥತ್ವವನ್ನು ಅಲುಗಳಿದ್ರ ಮೂಲಕವಾಗಿ, ಪದಾರ್ಥತ್ವ ವಾಕ್ಯಾರ್ಥತ್ವವನ್ನು ಅಲುಗಳಿದ್ರ ಮೂಲಕವಾಗಿ ತತ್ವ ಪದಗಳ ಅರ್ಥವನ್ನು ತೆಗೆದುಹಾಕಬಹುದು. ಪದಾರ್ಥತ್ವ ವಾಕ್ಯಾರ್ಥತ್ವವನ್ನ ಅಲುಗಳಿದ್ರ ಮೂಲಕವಾಗಿಯೇ ಶ್ರುತಿಯು ಆತ್ಮನ ನಿಜ ಸ್ವರೂಪವನ್ನು ತಿಳಿಸ್ಕೊಡ್ತಾ ಇರೋದ್ರಿಂದ ಆತ್ಮ ಪದಾರ್ಥವಲ್ಲ ವಾಕ್ಯಾರ್ಥವಲ್ಲ. ನೀ ತಗೊಂಡು ನೀ ತುಂಬ್ಕೊಂಡ್ಬಂದು ಕಾಯಿಸ್ಬೇಕು.
ಶ್ರುತಿಯು ಆತ್ಮನನ್ನು ತಿಳಿಸಿಕೊಡುವುದಿಲ್ಲ. ಅದನ್ನ ಅಲುಗಿಳಿದ್ರ ಮೂಲಕವಾಗಿ ಅದನ್ನು ಪ್ರಶ್ನೆ- ಅದನ್ನ ಯಾವ್ದನ್ನ ಪದಾರ್ಥತ್ವ ವಾಕ್ಯಾರ್ಥತ್ವವನ್ನು ಅಲುಗಿಳಿದ್ರ ಮೂಲಕವಾಗಿಯೇ ತಿಳಿಸ್ಕೊಡ್ತಾ ಇರೋದ್ರಿಂದ ಆ ಮೂಲಕವಾಗಿಯೇ ಶ್ರುತಿಯು ಅದರ ನಿಜ ಸ್ವರೂಪವನ್ನು ತಿಳಿಸ್ಕೊಡ್ತಾ ಇರೋದ್ರಿಂದ ಮೂಲಕವಾಗಿಯೇ ಅದರ ನಿಜ ಸ್ವರೂಪವನ್ನು ತಿಳಿಸ್ಕೊಡ್ತಾ ಇರೋದ್ರಿಂದ ಆತ್ಮ ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ. ಹೇಳಿಪ್ಪ. ತಡ್ಕೋದ ಅದಕ್ಕೋದ ಎರಡಕ್ಕೂ ಅಲ್ಲ ಮೊದ್ಲಿಂದ ಹೋಗೇ ಇತ್ತಲ್ಲ, ಅದವ್ರು ನೋಡಿಲ್ಲ ಇದು ಕಳಿಸಿ. ನೋಡುದಲ್ವಾ ಇದ್ರೊಳಗೆ ಬಂತಲ್ಲ ಕೆಂಪು ಇಲ್ಲಿ. ಹಾ ಬಂತು, ಈಗ ಬಂದು ಹೋಗಿದೆ, ಓದುವಾಗಿದೆ. ಕೇಳ್ಬಿಡಿ ಬೇಕಾದ್ರೆ ಬಂದಿದೆ. ಅವ್ರು ಇನ್ನೊಂದು ನಂಬರ್ ಕಳಿಸಿದ್ರು. ಬಂತಾ? ಓಕೆ ಓಕೆ. ದ್ವಯಾನಂದ ಸ್ವಾಮಿಗಳು ಅಂತ ಹಾಕೊಳ್ಳಿ, ಸೇರಿಸ್ಕೊಳ್ಳಿ. ಈ ಸ್ವಾಮಿಗಳು ಅಂತ ಅದು ಹೆಸರು ಹಾಕಿಲ್ಲ, ಅದು ಹೆಸರು ಹಾಕೊಳ್ಳಿ. ಅದ್ವಯಾನಂದ ಹಾಕೊಳ್ಳಿ. ಇಲ್ಲ ಹೇಳಿ ಹಾಕೊಳ್ಳಿ. ಅದ್ವಯಾನಂದ ಸ್ವಾಮಿಗಳು ಅಂತ ಹಾಕೊಂಡ್ಬಿಟ್ಟು ಇದು ಮಾಡಿ ಬಾ. ಒಳ್ಳೇದಲ್ಲಿ ನಾರಾಯಣ. ಏನು ಆಯ್ತಾ? ಇದಕ್ಕೆ ಹೋಗೋಣ. ವಾಸನಾನಾಂ ಭಾವೇಪಿ ಸುಷುಪ್ತ್ಯಾದೌ ನ ಮುಕ್ತತಾ ಮಾನವ ವ್ಯಾಪಾರ ವಿರಹಾತ್ ಪ್ರಸನ್ನಂ ವಾ ದೃಗಾತ್ಮನಃ. ಪ್ರಸನ್ನಂ ವಾ ದೃಗಾತ್ಮನಃ. ಮಾನವ ವ್ಯಾಪಾರ ವಿಧಾತ್ ಪ್ರಥನಂ ವಾ ದೃಗಾತ್ಮನಃ. ಅರ್ಥ ಆಯ್ತಾ? ವಾಸನಾನಾಂ ಅಭಾವೇ ಅಪಿ ಸುಷುಪ್ತ್ಯಾದೌ ಸುಷುಪ್ತ್ಯಾದೌ ನ ಮುಕ್ತತಾ ಮಾನವ ವ್ಯಾಪಾರ ವಿರಹಾತ್ ಪ್ರಸನ್ನಂ ವಾ ದೃಗಾತ್ಮನಃ. ಅರ್ಥ ಆಯ್ತಪ್ಪ. ಸುಮಾರು ಅರ್ಥ ಇದೆಯಾ? ಸಿಂಪಲ್ ಆದ ಅರ್ಥ. ನಿಂಗೆ ಅರ್ಥ ಇಲ್ಲ, ಸಿಂಪಲ್ ಆಗಿದೆ ಅರ್ಥ ಇಲ್ಲ ಅಂತ ಇದೆ. ವಾಸನಾನಾಂ ಅಭಾವೇಪಿ ಈಗ ವಾಸನ ಇದೆ, ಯಾವ್ದು ಮೋಕ್ಷ ಅಂತ ಸುಷುಪ್ತಿ ವಾಕ್ಯ ವಾಸನ ಇದೆಯಾ? ಮುಕ್ತಿ ಆಗ್ಬೇಕಾಯ್ತು ನಿಮ್ ಪ್ರಕಾರ. ಅವಾಗ ಅಲ್ಲಿ ಮುಕ್ತಿ ಆಗ್ಬಿಡ್ಬೇಕಾಯ್ತು, ಅದು ಮುಕ್ತಿ ಆಗಿಲ್ಲ. ವಾಸನ ಇದೆ ಬಿಟ್ರೆ ಮುಕ್ತಿ ಆಗ್ಬಿಡ್ತೀನಿ ಅಂತಂದ್ರೆ ಸುಷುಪ್ತಿ ಅಂತ ವಾಸನ ಇದೆ, ಮುಕ್ತಿ ಯಾಕೆ ಆಗ್ಲಿಲ್ಲ? ಹಾಗಾದ್ರೆ ಅದೇ ಮುಕ್ತಿಯೋ? ಅದೇ ಮುಕ್ತಿ ಅಂದ್ರೆ ತಪ್ಪು.
ನಿಮ್ ಪ್ರಕಾರ ಮುಕ್ತ ಆಗ್ಬೇಕಾಗಿತ್ತು, ಆಗಿಲ್ಲ. ಅಷ್ಟೇ ಅಲ್ಲ, ದೃಗಾತ್ಮನಃ ಪ್ರಸನ್ನಂ ನ ಭವತಿ. ಕುತಃ ಮಾನವ ವ್ಯಾಪಾರ ವಿರಹ. ದಿಗ್ರೂಪನಾದ ಆತ್ಮನ ಪ್ರಸಿದ್ಧಿಯೂ ಆಗೋಲ್ಲ. ಯಾಕಂದ್ರೆ ಪ್ರಮಾಣ ವ್ಯಾಪಾರ ಇಲ್ಲ ಅಲ್ಲೇ. ಶಾಸ್ತ್ರ ಪ್ರಮಾಣ ವ್ಯಾಪಾರ ಇದ್ದ, ಹೌದು, ಸುಷುಪ್ತಿಯಲ್ಲಿ. ಸುಷುಪ್ತಿಯಲ್ಲಿ ಶ್ರುತಿ ಪ್ರಮಾಣ ಇದ್ರೆ, ಶ್ರುತಿ ಬಂದು ತಿಳಿಸ್ಕೊಟ್ರೆ, ಶ್ರುತಿ ಒಬ್ಬ ಪ್ರಮಾಣ, ನಾನ್ ಪ್ರಮಾತೃ ಬ್ರಹ್ಮ ಪ್ರಮೇಯ ಅಂತ ಇದು ತಿಳ್ಕೊಂಡ್ರೆ ಜ್ಞಾನ ಆಗತ್ತೆ. ಅದು ತ್ರಿಪುಟಿಯೇ ಇಲ್ಲ ಅಲ್ಲಿ, ಪ್ರಮಾತ ಪ್ರಮಾಣ ವ್ಯವಹಾರ ಇಲ್ಲ. ದುರ್ಗಾತ್ಮನಾದ ಆತ್ಮನ ಪ್ರಸಿದ್ಧಿಯೂ ಅಲ್ಲ ಆಗೋಲ್ಲ. ಪ್ರಸನ್ನ ನಾಮ ಪ್ರಸಿದ್ಧಿ. ಸುಷುಪ್ತಿಯ ಮುಂತಾದ ಅವಸ್ಥೆಗಳಲ್ಲಿ, ಮುಂತಾದ ಯಾವ್ಯಾವುದೋ ಸುಷುಪ್ತಿ, ಸಮಾಧಿ, ಮೂರ್ಛೆ, ಸುಷುಪ್ತಿ, ಸಮಾಧಿ, ಮೂರ್ಛೆ ಮುಂತಾದ ಅವಸ್ಥೆಗಳಲ್ಲಿ ವಾಸನೆಗಳು ಇಲ್ಲವಾದರೂ ಮುಕ್ತಿ ಏನಾಗಿರುವುದಿಲ್ಲ. ವಾಸನೆಗಳು ಇರುವುದಿಲ್ಲವಾದರೂ ಎರಡು ಸೇರಿಸ್ಬಿಡೋದ ಇಲ್ಲ ಬೇರೆ ಬೇರೆ ಮಾನವ ವ್ಯಾಪಾರ ವಿರಹ ಬೇರೆ. ಎರಡನೇದು ಇನ್ನು ಸುಷುಪ್ತಿಯೇ ಮುಂತಾದವುಗಳಲ್ಲಿ ವಾಸನೆಗಳು ಇಲ್ಲವಾದುದಾದರೂ ಮುಕ್ತಿ ಏನಾಗಿರುವುದಿಲ್ಲ. ಆತ್ಮ ತೋರ್ಕೋಬೇಕಾಗಿತ್ತಲ್ಲ. ನಿಮ್ ಪ್ರಕಾರ, ಸಿದ್ಧಾಂತ ಪ್ರಕಾರ ಆತ್ಮ ತೋರ್ಕೋಬೇಕಲ್ಲ. ಪ್ರಮಾಣ ವ್ಯಾಪಾರ ಇಲ್ಲ ಅಲ್ಲಿ. ಶಾಸ್ತ್ರ ಪ್ರಮಾಣ ವ್ಯಾಪಾರವೂ ಅಲ್ಲವಿಲ್ಲವಾದ್ದರಿಂದ, ಶಾಸ್ತ್ರ ಪ್ರಮಾಣ ಪ್ರಮಾಣವೂ ಶಾಸ್ತ್ರ ವ್ಯಾಪಾರ ಅಲ್ಲವಾದ್ದರಿಂದ ದಿಗ್ರೂಪರಾದ ಆತ್ಮನ ಪ್ರಸಿದ್ಧಿಯೂ ಅಲ್ಲ ಆಗೋದಿಲ್ಲ. ಆತ್ಮ ಇದ್ದಾನೆ. ವ್ಯಾಪಾರ ಶಾಸ್ತ್ರ ವ್ಯಾಪಾರ, ಮಾನವ ಶಾಸ್ತ್ರ ಪ್ರಮಾಣ, ಶಾಸ್ತ್ರವೆಂಬ ಪ್ರಮಾಣ. ಹೌದು. ಅಣ್ಣಯ್ಯ ಏನ್ ಬರ್ಕೊಂಡೆ ಹೇಳೋ. ಮುಂತಾದ ಅವಸ್ಥೆಗಳಲ್ಲಿ ವಾಸನೆಗಳು ಇಲ್ಲದಿದ್ದರೂ ಮುಕ್ತಿಯೂ ಆಗುವುದಿಲ್ಲ. ಆಗಿರುವುದಿಲ್ಲ ಆಗಿರುವುದಿಲ್ಲ. ಏನು ಆಗಿರುವುದಿಲ್ಲ ಅಲ್ಲಿ. ಏನೂ ಆಗಿರುವುದಿಲ್ಲ. ಹಾ, ಹಾಗೆಯೇ ಬರ್ಕೊಂಡ್ಯಾ? ಹಾಗೆಯೇ ಬರ್ಕೊಂಡಿಲ್ಲ. ಹಾಗೆಯೇ ಬರ್ಕೊಂಡಿಲ್ಲ. ಹಾಗೆಯೇ ಶಾಸ್ತ್ರ ಪ್ರಮಾಣ ವ್ಯಾಪಾರವು ಇಲ್ಲುವುದರಿಂದ ಆತ್ಮನು ಕೂಡ ತೋರಿಕೊಳ್ಳುವುದು. ದಿಗ್ರೂಪನಾದ ಆತ್ಮನು, ದಿಗ್ ಚೈತನ್ಯ, ದಿಗ್ರೂಪ ನೋಡುವ ಅರಿವ ರೂಪದ ದಿಗ್ರೂಪನಾದ ಆತ್ಮನ ಪ್ರಸಿದ್ಧಿ ಇರುವುದಿಲ್ಲ. ಮೇನ್ ಪದ ಬಿಟ್ಬಿಟ್ಟಿದ್ದಾನೆ. ದಿಗಾತ್ಮನಃ ಅನ್ನೋದನ್ನ. ದಿಗ್ರೂಪನಾದ ಆತ್ಮನ ಪ್ರಸಿದ್ಧಿಯೂ ಇರುವುದಿಲ್ಲ. ಆತ್ಮನ ಪ್ರಸಿದ್ಧಿ ತೋರ್ಕೊಳ್ಳೋದಿಲ್ಲ ಅಲ್ಲ, ಆತ್ಮನ ಪ್ರಸಿದ್ಧಿ ಇರುವುದಿಲ್ಲ. ಅದು ತೋರ್ಕೊಳ್ಳೋದೇ ತಾತ್ಪರ್ಯ. ಯಾಕೆ ಅಸ್ಮ ನಮ್ಗೆ ರೂಪ ಅಂದ್ರೆ ಅದು ಸಾಕ್ಷಿ ರೂಪ ಅಂತಾನೆ. ಸಾಕ್ಷಿ ರೂಪ, ಚೈತನ್ಯ ರೂಪ ಎಲ್ಲ ಒಂದೇ. ಇಲ್ಲ, ಆತ್ಮ ಪ್ರಸಿದ್ಧಿ ಇರುವುದಿಲ್ಲ ಅಂದ್ರೆ ಏನಂತ ಈಗ ಕುರ್ಚಿ ಪ್ರಸಿದ್ಧಿ ಗೊತ್ತಾಗ್ತಾ ಇದೆ. ಸುಷುಪ್ತಿ ಯಾಕೆ ಹಾಕಪ್ಪ ಗೊತ್ತಾಗಲಿಲ್ಲ? ಗೊತ್ತಾಗಲ್ಲ. ಪ್ರಸಿದ್ಧಿ ಇದು ತೋರ್ಕೊಳ್ಳೋದು, ಗೋಚರ ಆಗೋದು, ತೋರ್ಕೊಳ್ಳೋದು ಗೊತ್ತಾಗೋದು ಪ್ರಸಿದ್ಧಿ. ಸೂಪರ್. ಸರ್ವಾನರ್ಥಾಭಿಸಂಬಂಧೇ ದೇವಾಸ್ಯ ಕಾರಣಂ ವಾಸನಾನಾಮಪೀತೌ ಯಸ್ಮಾದಪೇಕ್ಷ್ಯತೆ. ಸರ್ವಾನರ್ಥಾಭಿಸಂಬಂಧೇಪ್ಯವಿದ್ಯೈವಾಸ್ಯ ಕಾರಣಂ ವಾಸನಾನಾಮಪೀತೌ ಯಸ್ಮಾದಪೇಕ್ಷ್ಯತೆ. ಸರ್ವಾನರ್ಥಾಭಿಸಂಬಂಧೇ ಆ ಸಂಬಂಧೇ ಅಪಿ ಅಪಿ
ಅನರ್ಥ ಸಂಬಂಧ ಈ ಈ ಅವಿದ್ಯಾ ಏವ ಅಸ್ಯ ಕಾರಣ ವಾಸನಾನಾಂ ಅಪಿ ಯುತಃ ಯುತೌ ಯುತೌ ಸಾ ಏವ ಯಸ್ಮಾತ್ ಅಪೇಕ್ಷ್ಯತೆ ಅತಃ ವಾಸನಾತಃ ನನಗೆ ಬರ್ತದೆ. ಕರ್ಮ ಬದುಕೋಕೆ ಅವಿದ್ಯೆ ಬೇಕು, ಕರ್ಮ ಇರೋಕೆ ಅವಿದ್ಯೆ ಬೇಕು. ಆ ಕರ್ಮದಿಂದ ಅವಿದ್ಯೆ ಹೋಗುತ್ತಾ? ವಾಸನೆ ಬದುಕೊಂಡು ಇರೋದೇ ಅವಿದ್ಯೆಯಿಂದ. ಆ ವಾಸನೆಯಿಂದ ವಾಸನೆಯಿಂದ ಅವಿದ್ಯೆ ಹೋಗ್ಬಿಡ್ತಾ? ಕರ್ಮ ವಾಸನೆ ಉಳ್ಕೊಂಡಿರೋದು ಅವಿದ್ಯೆಯಿಂದ. ಅವಿದ್ಯೆಯಿಂದ ವಾಸನೆ ಎತ್ಕೊಂಡು ಬರೋದು. ಆ ವಾಸನೆಯಿಂದ ಅವಿದ್ಯೆ ಹೋಗಲ್ಲಪ್ಪ. ಆ ವಾಸನೆಯಿಂದ ಅವಿದ್ಯೆ ಕರ್ಮ ಆಗಲಿ ವಾಸನೆ ಆಗಲಿ ಏನೇ ಆಗಲಿ ಅವಿದ್ಯೆಯಿಂದ ಬದುಕಿದ್ದು, ಅದಕ್ಕಿಂದ ಬಂದದ್ದು ಅವಿದ್ಯೆನ ಕಳೆಯಲ್ಲ. ಕರ್ಮ ಅವಿದ್ಯೆಯಿಂದ ಬಂದದ್ದು, ಅವಿದ್ಯೆನ ಕಳೆಯಲ್ಲ ಕರ್ಮ. ವಾಸನ ಬದುಕಿದ್ದೆ ಅವಿದ್ಯೆಯಿಂದ. ಅದಂಗ ಅವಿದ್ಯೆನ ಕಳೆಯುತ್ತಲ್ವ? ಏನಿದೆ ಶ್ಲೋಕ? ವಾಸನೆಗಳೇ ಮುಕ್ತಿಗೆ ಅಡ್ಡಿ ಅಂತ ಹೇಳಿದ್ರು. ಇದು ಅವಿದ್ಯೆನೇ ಮುಕ್ತಿಗೆ ಅಡ್ಡಿ ಅಂತ ವಾಸನೆಗಳು ಅವಿದ್ಯೆಯಿಂದ ಹೋಗಲ್ಲ. ಅವ್ನು ಪೂರ್ವಪಕ್ಷಿ ಹೇಳ್ತಿರೋದು ವಾಸನೆಯಿಂದಾನೇ ಮೋಕ್ಷ ಆಗ್ತಿಲ್ಲ ಅಂತ. ವಾಸನೆ ಕಳ್ಕೊಂಡ್ರೆ ಆಯ್ತು ಅಂತ. ತಪ್ಪು ತಿಳುವಳಿಕೆನೇ ಇರೋ ವಾಸನೆ ಕಾರಣ, ಬರೀ ವಾಸನೆಯಿಂದ ಆಗ್ತಿಲ್ಲ ಅಂತ ಹೇಗೆ ಹೇಳ್ತೀಯ ಅಂತ. ಸಂಬಂಧ ಇದು ವೈಶಿಕ ಸಪ್ತಮಿ. ಎಲ್ಲ ಅನರ್ಥವೂ ಸಂಬಂಧವಾಗುವುದರ ವಿಷಯದಲ್ಲಿ ಅವಿದ್ಯೆಯೇ ಅಸ್ಯ ಜೀವಸ್ಯ ಕಾರಣಂ. ಈ ಜೀವನಿಗೆ ಎಲ್ಲ ಅನರ್ಥವು ಸಂಬಂಧವಾಗ್ತಾ ಇದೆ ಅಂದ್ರೆ ಆ ಸಂಬಂಧವಾಗುವುದರ ವಿಷಯದಲ್ಲಿ ಅವಿದ್ಯೆಯೇ ಕಾರಣ. ಈ ಜೀವನಿಗೆ ಎಲ್ಲ ಅನರ್ಥವು ಸಂಬಂಧವಾಗುವುದರ ವಿಷಯಕ್ಕೆ ಅವಿದ್ಯೆಯೇ ಕಾರಣವು. ಆಗುವುದರ ವಿಷಯದಲ್ಲಿ ಆಗುತ್ತದೆ ಅನ್ನೋದಕ್ಕೆ, ಆಗಿದೆ ಸಂಬಂಧವಾಗುವುದಕ್ಕೆ ಸಾಕು. ಎಲ್ಲ ಅನರ್ಥವು ಸಂಬಂಧವಾಗುವುದಕ್ಕೆ ಅವಿದ್ಯೆಯೇ ಕಾರಣವು. ಹಾಗೆಯೇ ವಾಸನೆಗಳು ಕೂಡಿಕೊಳ್ಳುವುದಕ್ಕೂ ಅವಿದ್ಯೆ ಅಪೇಕ್ಷಿಸಿಕೊಂಡೇ ಆಗತ್ತೆ. ಆ ವಾಸನೆ ವಿದ್ಯೆ ಹೋಗುತ್ತೆ ಅಂದ್ರೆ ಏನೇ ಅರ್ಥ? ಅದ ಬಾಳೆಹಣ್ಣು ತಿಂದು ಮೊಸರು ತಿಂದದ್ದೇ ಜ್ವರ ಬಂದಿದ್ದು, ಮತ್ತೆ ಬಾಳೆಹಣ್ಣು ಮೊಸರು ತಿಂದ ಜ್ವರ ಹೋಗಿಸ್ತೀನಿ ಅಂದ್ರೆ ಹೋಗಲ್ಲ. ಆ ಮುಳ್ಳು ದಿಷ್ಟ ಹೋಗಲ್ಲ. ಇಲ್ಲಿ ಟಿಕ್ ಟಂಟಿದ್ರೆ ಸಾಯ್ತಾನೆ, ಮತ್ತೆ ಟಿಕ್ ಕುಡ್ಕೊಂಡೆ ಬದುಕಿಸ್ತೀನಿ ಅಂದ್ರೆ ಟಿಕ್ ಟಂಟಿ ಕುಡ್ಬಿಟ್ಟಿದ್ದಾನೆ, ಮುಚ್ಚಿ ಹೋಗ್ತಿದ್ದಾಯ್ತು. ಇನ್ನೊಂದ್ ಸ್ವಲ್ಪ ಟಿಕ್ ಹಾಕ್ಬಿಡಿ ಅವನಿಗೆ ಏನಂದ್ರೆ ಟಿಕ್ ಟಂಟಿ ಸ್ವಲ್ಪ ಕುಡ್ದ, ಒಂದ್ ಚಮಚ ಕುಡ್ದ, ತಲೆ ತಿರುಗಿ ಬಿದ್ದ, ಇದಾಯ್ತು. ಬಹಳ ಬಾಟ್ಲಿ ಕುಡಿಸ್ಬಿಟ್ಟು ಸರಿ ಆಗ್ತದೆ. ಅವಿದ್ಯೆಯೇ ಕಾರಣವು. ಯಾವ ಕಾರಣ ಅದೇ ಅವಿದ್ಯೆ ಅಪೇಕ್ಷಿಸಿಕೊಳ್ಳುತ್ತದೆಯೋ ಆ ವಾಸನೆ ಅವಿದ್ಯೆ ಹೋಗುತ್ತೆ ಅಂತ ಹೊಂದಲ್ಲ. ಅವಿದ್ಯೆ ಹೋಗದೆ ಮುಕ್ತಿ ಆಗೋದು ಅನ್ನೋದು ಹೊಂದಲ್ಲ. ಆ ವಾಸನೆಯು ಅವಿದ್ಯೆ ಕಳೆಯುತ್ತೆ ಅನ್ನೋದು ಹೊಂದಲ್ಲ, ಅವಿದ್ಯೆ ಹೋಗದೆ ಮುಕ್ತಿ ಆಗುತ್ತೆ ಅನ್ನೋದು ಹೊಂದಲ್ಲ. ನಮ್ ತಂದೆ ನೋಡಿದಿರ ಮದುವೆ? ನೋಡಿಲ್ವಾ? ತಂದೆ ಬರ್ತಾ ಇದ್ ನೋಡಿ, 80 ವರ್ಷ ಅವಾಗ, 85. ಅಶ್ವಥ್ ನಾರಾಯಣ ಹೀಗೆ ಇದ್ದಾರೆ. ಹೋಲಿಕೆ ಇಲ್ಲ, ಹಿಟ್ಟು ನನ್ನ ಹಿಟ್ಟಿರ್ಲಿಲ್ಲ. ಅಕ್ಷರಾನಂದರನ್ನು ಅವರನ್ನು ಹೌದು. ಹಾಗೆ ನಮ್ ತಂದೆ ದುಡ್ಡು ಗುಣವೇ ನಿಮ್ ದುಡ್ಡು ಗುಣ ಭಾಳ ಇಷ್ಟ. ನಮ್ ತಂದೆ ದುಡ್ಡು, ನಮ್ ತಂದೆ ದುಡ್ಡು ಭಾಳ ಇಷ್ಟ. ಖರ್ಚೊಳಗೆ ಮೈಸೂರು ಅಂಬಾಸದರ. ಹೋಗೋಣ ಕಳ್ಸ್ಕೊಂಡ್ಯಾ? ನೀವು ಕಳ್ಸ್ಕೊಂಡೇನೆ.
ಮೂರ ಹಾ. ಒಂದೇ ಇದೆ ಮೂರಿದೆ. ಅದೆಲ್ಲ ಮೂರಿದೆಯಾ ಇಳ್ಕೊಂಬಂದ್ರೆ ಅದೇ ಇಳ್ಕೊಂಬಂದಿರೋದೊಂದು ನಿಂತ್ಕೊಂಡಿರೋದೊಂದು ನೀವು ಸನ್ಯಾಸ ಮಾಡೋ ಅಷ್ಟೊಂದು ನಿಮ್ ತಂದೆ ಮುಕ್ತರಾಗಿಲ್ಲ. ಈಗ ನಾಳೆ ಬರೋದು ನಾನು 2010ಕ್ಕೆ ಸನ್ಯಾಸ ಮಾಡಿದ್ದು. ಅವರು 1999ಕ್ಕೆ ಡಿಸೆಂಬರ್ 11 ಲಾಸ್ಟ್ ಡಿಸೆಂಬರ್ 19 ಮುಗಿಸಾಗಿ. ನಾಳೆ ಇದಕ್ಕೆ ಬರೋದಕ್ಕೆ ಎಷ್ಟು ವರ್ಷ ಆಗುತ್ತೆ? 99 22 ಅಂದ್ರೆ 21 ವರ್ಷ ಆಯ್ತು. 22 ವರ್ಷ ಆಗುತ್ತೆ. 22ನೇ ವರ್ಷದ 23 ಆಗುತ್ತೆ 22 ಅಂತ. ಈಗ ಆರಾಧನೆ ಆರಾಧನೆಗೆ 20 ವರ್ಷ ಆಗುತ್ತೆ. ಹಾ ಅಲ್ಲ ಒಳ್ಳೆ ಇವಾಗ ಮಕ್ಕಳಾದವರು ಶ್ರಾದ್ದ ತರಾನೇ ಮಾಡ್ಬೇಕಾದ್ರೆ ಹಿಂದಿನ ದಿವಸ ಮೃತತಿಥಿ ದಿವಸ ಶ್ರಾದ್ದ, ದ್ವಾದಶಿ ದಿವಸ ಶ್ರಾದ್ದ, ಮಾರನೇ ದಿವಸ ಆರಾಧನೆ. ಎರಡೆರಡು ಮಾಡೋದು. ಅಧಿಕಸ್ಯ ಅಧಿಕಂ ಫಲಂ ಅಂತ. ಗಂಡಸ ದುಃಖ ಮಣಕತ್ ಉರಿದಿ. ಅದು ಅಷ್ಟು ಮಕ್ಕಳು ಸೇರ್ಕೊಂಡೇ ಮಾಡ್ಬೇಕಾ? ಆರಾಧನೆ ಒಬ್ರು ಮಾಡೋದು ಆಗತ್ತೆ ಅಂತ ಇರ್ತೀವಿ ಅಷ್ಟೇ, ಏನ್ ಮಾಡ್ಬೇಕು ಆ ಟೈಮ್ ಎಲ್ಲೋ. ಆರಾಧನೆ ಶಿಷ್ಯರು ಮಾಡ್ತಾರೆ, ಓ ಅದೇ ಮಕ್ಕಳೇ ಮಾಡ್ಬೇಕು. ಇನ್ನೊಂದು ಸಲ ಆರಾಧನೆ ಆರಾಧನೆ ಏನು ಇದಲ್ಲ, ಕಾಮ್ಯ, ಕಾಮ್ಯ. ನಿತ್ಯ ಅಲ್ಲ, ಇದು ಶ್ರಾದ್ದ ಮಾತ್ರ ಮಾಡ್ಲೇಬೇಕು. ನಿತ್ಯ ಮಾಡ್ಲೇಬೇಕು. ಸನ್ಯಾಸ ಮಾಡಿದ್ರು ಮಕ್ಕಳಿಗೆ ಏನು ಇದಿಲ್ಲ. ಹೌದಿಲ್ಲ ಅದೇನು ಸನ್ಯಾಸ ಮಾಡ್ಬಿಡಿ, ಡಬಲ್ ಆಗುತ್ತೆ. ತುಂಬಾ ಕಷ್ಟ ಆಗುತ್ತೆ, ಎರಡೆರಡು ಮಾಡ್ಬೇಕಾಗುತ್ತೆ. ಎರಡನೇದು ಕಾಮ್ಯ ತಾನೆ. ಅದು ಅಪ್ಪ ಯಾಕಪ್ಪ ಎರಡೆರಡು ಬಳಸ್ತೀಯ, ಕಷ್ಟ ಆಗತ್ತೆ. ಅದೇನಾದ್ರು ಮಾಡ್ಬೇಕಾಗಿತ್ತು ಅಮೆಂಡ್ಮೆಂಟ್. ಸನ್ಯಾಸಿ ಆಗ್ಬಿಟ್ರೆ ತಂದೆ ಏನು ಮಾಡೋದಿಲ್ಲ. ಅಂದೇನು ಮಾಡ್ಬೇಕಲ್ಲ. ಇದು ಮಕ್ಕಳು ಮಗನ ಕರ್ತವ್ಯ. ಅದು ಒಂದಕ್ಕೆ ಇದೆ, ನಕುರಿಯ ವಾರ್ಷಿಕಾದನ್ನೇ ಬ್ರಹ್ಮೀಭೂತಾಯ ಭಕ್ಷ್ಯವೇ ಅಂತ ಅಂತ ಹೇಳಿದ್ರು. ತಿಂಗಳ ಮಾಡ್ಬೇಕಿಲ್ಲ, ಮುಕ್ತ ಆಗ್ತಲ್ಲ, ಒಂದೇ ಸಲ ವರ್ಷಕ್ಕೊಂದ್ಸಲ ಮಾಡಿದ್ರೆ ಆಯ್ತು ಅಂತ. ಮೊದಲನೇ ವರ್ಷ ಮಧ್ಯೆ ವರ್ಷ 12 ತಿಂಗಳು ಮಾಡ್ತಾರೆ, ಮಾಸಿಕ ಅವೆಲ್ಲ ಮಾಡ್ಬೇಕಾಗಿಲ್ಲ ಅದು ವಾಕ್ಯ ಇದೆ. ಮಾಡಬಾರ್ದು ಅಂತ ಇದೆ, ನಿಷೇಧ ಇದೆ. ಅದು ಮಾಡ್ತಾ ಇದ್ದಾರೆ, ನಮ್ಗೆ ಆರಾಧನೆ ಮಾಡ್ತಾರೆ. ಒಡೆ ಹೊಡೆ ಚಪಲ ಅದಕ್ಕೆ ಮಾಡ್ತಾನೆ ಇರೋದು. ಇದು ಕೆಲಸಕ್ಕೆ ಹೇಳ್ತಾರೆ, ಅದು ಅನಾನುಕೂಲ ಇತ್ತು, ಅದಕ್ಕೆ ಏನು ಪರಿಸ್ಥಿತಿಗೆ ಏನೋ ಇದು ಆಗಿಲ್ಲ ಅಂದ್ರೆ ಗೋಗೆ ನೀವು ಅದೆಲ್ಲ ವಿಕಲ್ಪ ಪಕ್ಷ ಇದೆ. ಆ ಪಕ್ಷ ಏನೋ ಅನುಕೂಲ ಇರಲ್ಲ, ಮಾಡ್ಬೋದು, ಅದು ಹೌದು, ಆ ಪಕ್ಷವೂ ಇದೆ. ಆಯ್ತಾ. ವಾಸನೆಗಳು ಸೇರ್ಕೊಳ್ಳೋದಕ್ಕೂ ಆ ಅವಿದ್ಯೆಯೇ ಯಾವ ಕಾರಣದಿಂದ ಬೇಕಾಗುತ್ತದೆಯೋ ಆ ವಾಸನೆಯಿಂದ ಅವಿದ್ಯೆ ಹೋಗುತ್ತೆ, ಅವಿದ್ಯೆ ಹೋಗಿದ್ರೆ ಮೋಕ್ಷ ಆಗತ್ತೆ ಅಂದ್ರೆ ಹೊಂದಲ್ಲ. ಸಂಭಾವ್ಯತೇನಪೇಕ್ಷತ್ವಂ ನಿಯೋಗ ವಿರಹಾದಪಿ ಯಥಾ ತಥಾ ಚ ವಕ್ಷ್ಯಾಮಃ ಸ್ಪಷ್ಟೇನ ನ್ಯಾಯವರ್ತ್ಮನಾ. ಸಂಭಾವ್ಯತೆ ಅನಪೇಕ್ಷತ್ವಂ ನಿಯೋಗ ವಿರಹಾದಪಿ ಯಥಾ ತಥಾ ಚ ವಕ್ಷ್ಯಾಮಃ ಸ್ಪಷ್ಟೇನ ನ್ಯಾಯವರ್ತ್ಮನಾ. ಇನ್ನೇನು ಇದೇ ತರ ತುಂಬದ ಒಂದೊಂದು ಶ್ಲೋಕದಲ್ಲೂ ಸಂಭಾವ್ಯತೆ ಅನಪೇಕ್ಷತ್ವಂ ಯೋಗ ವಿರಹ ಅನಪೇಕ್ಷತ್ವಂ ಸಂಭಾವ್ಯತೆ. ಭಾಷಣ ಕ್ಷಯ ಅನಪೇಕ್ಷತ್ವಂ, ಮನೋಲಯ ಅನಪೇಕ್ಷತ್ವಂ ಸಂಭಾವ್ಯತೆ. ಭಾಷಣಾಕ್ಷಯವಾಗಬೇಕಾಗಿಲ್ಲ, ಮನೋನಾಶ ಆಗ್ಬೇಕಾಗಿಲ್ಲ ಅನ್ನೋದನ್ನು ನಾವು ಒಪ್ಕೊಳ್ತೀವಿ. ಅದನ್ನ ಸಂಭಾವನೆ ಮಾಡ್ತೀವಿ, ಆಗ್ಬಹುದು. ಭಾಷಣಾಕ್ಷಯ ಆಗ್ಬೇಕು ಅಂತ ಏನಿಲ್ಲ, ಮನೋನಾಶ ಆಗ್ಬೇಕು ಅಂತ ಏನಿಲ್ಲ ಅಂತ ನಾವು ಹೇಳ್ತೀವಿ. ಅದು ನಿಯೋಗವಿಲ್ಲದೆ ಹೋದ್ರು ಕೂಡ ಜ್ಞಾನದಿಂದ ಮೋಕ್ಷವಾಗುತ್ತೆ. ಇದು ಹೇಗೆ ಎಂಬುದನ್ನ ಮುಂದೆ ಸ್ಪಷ್ಟ ನಾವು ಹೇಳ್ತೀವಿ. ವಾಸನ ಇಲ್ಲಿ ಮನೋನಾಶ ಇದಕ್ಕೆ ಸಂಬಂಧ ಇಲ್ಲ. ವಾಸನಾಕ್ಷಯ ಮನೋನಾಶವಿಲ್ಲದೆ ಹೋದರೂ ಬರ್ಕೊಳ್ಳಿ. ವಾಸನಾಕ್ಷಯ ಮನೋನಾಶವು ಮಾನವನ ಅಪೇಕ್ಷೆ ಇಲ್ಲದೆಯೂ, ವಾಸನಾಕ್ಷಯ ಮನೋನಾಶದ ಅಪೇಕ್ಷೆ ಇಲ್ಲದೆಯೇ ಮೋಕ್ಷ ಸಿದ್ಧಿಯಾಗುತ್ತದೆ ಎಂದು
ಸಂಭಾವಿಸಲಾಗುತ್ತದೆ, ಒಪ್ಪಿಕೊಳ್ಳಲಾಗುತ್ತದೆ, ಮೋಕ್ಷ ಸಿದ್ಧಿಯಾಗುತ್ತದೆ ಎಂಬುದನ್ನು ಒಪ್ಪಿಕೊಳ್ಳ ಅಲ್ಲ, ಅದು ಹೇಗಾಗುತ್ತದೆಯೋ ಅದನ್ನು ಆಮೇಲೆ ಮುಂದೆ ನಿಯೋಗವಿರಹಾದಪಿ ಯಥಾತಥ, ನಿಯೋಗವಿಲ್ಲದೆ ಹೋದ್ರೂ ಹೇಗಾಗುತ್ತದೆ ಒಪ್ಪುಕೊಳ್ಳುವುದಾಗುತ್ತದೆ. ಒಪ್ಪಿಕೊಳ್ಳಲಾಗುತ್ತದೆ, ಒಪ್ಕೊಳ್ತೀವಿ. ನಿಯೋಗವಿಲ್ಲದರೂ ಇದಾಗುತ್ತದೆ ಹೇಗೆ ಎಂಬುದನ್ನ ನಾವು ಸ್ಪಷ್ಟವಾದ ನ್ಯಾಯ ಮಾರ್ಗದಿಂದ ಮುಂದೆ ಹೇಳುವರಾಗಿದ್ದೇವೆ. ಈಗ ಶ್ಲೋಕ ನಂಬರ್ ಇಲ್ಲ ಭಾವ್ಯತೆ ನಿಯೋಗವಿಲ್ಲದಿದ್ದರೂ ಇನ್ನೊಂದನ್ನು ತಡೆಗಟ್ಟಿ ಸಪ್ರೆಷನ್ ಅಂತ, ಕಂಟ್ರೋಲ್ಗಿಂತ ಸಪ್ರೆಷನ್. ಹಚ್ಚಿ ಯಾವುದು ಉಪ್ಪಿನ ಎಡಬಾರ್ದು, ಹೊಡೆದು ಬಡ್ದು ಹಾಕ್ಬೋದು. ಶ್ರಾವಣ ಮಾಡಿದ್ರೆ ನೀವು ಎದ್ಬಿಡುತ್ತೆ ಅಂದ್ರೆ ಅದು ಚೆನ್ನಾಗಿ ಸಪ್ರೆಸ್ ಮಾಡಿಲ್ಲ. ಅಲ್ಲ ಶಿವಣ್ಣ ಅನ್ನೋರು ಯಾರೋ ಆ ಪುನೀತಿಗೆ ಕಕ್ಕಲ ಅಣ್ಣನ ಅಣ್ಣನ ಸಂತಾನ ಶಿವರಾಜ್ ಕುಮಾರ್ ಹಾ ಶಿವರಾಜ್ ಕುಮಾರ್ ಅಂತ ಅಣ್ಣ ಅಂತ ದೊಡ್ಡ ಡಿಸ್ಪ್ಯೂಟ್ ಆಗಿದೆ ಅಂತೆ. ನೋಡಕ್ ಹೋಗೋದು. ಅದು ಅವ್ರ ಹೆಂಡತಿ ಅವ್ರಿಗೆ ಅನುಮಾನ ಬಂದಿದೆ, ಕೋಟ್ ಕಟ್ಟ ಆಸ್ತಿ ಇದೆಯಲ್ಲ ಇದೆಲ್ಲ ಇದು ಮಾಡ್ತಾರೆ ಅಂತ ಇದೆಲ್ಲ ವ್ಯತ್ಯಾಸ ಮಾಡಿ ಯಾರು ನಾನು ನೋಡ್ಕೊಳ್ತೀನಿ. ಆ ದುಡ್ಡು ಮಾಡಕ್ ಗುರುಗಳೇ ನಿಯೋಗ ಅಂದ್ರೆ ಏನ್ ಹೇಳಿದ್ರು? ನಿಯೋಗ ಅಂದ್ರೆ ಕಟ್ಪಾಡು ಮಾಡೋದಕ್ಕೆ ನಿಯೋಗ ಅಂತಾರೆ. ಅಂದ್ರೆ ಒಂದು ಉಪಾಸನೆ ಮಾಡ್ಬೇಕು, ಪ್ರಸಂಖ್ಯಾನ ಮಾಡ್ಕೋಬೇಕು, ಪ್ರಪಂಚ ಪ್ರಲಯ ಮಾಡ್ಕೋಬೇಕು, ವಾಸನಾಕ್ಷಯ ಮಾಡ್ಕೋಬೇಕು, ಇದೆಲ್ಲ ಕಟ್ಪಾಡು. ಯೋಗ ಅನ್ನೋ ಪದದಿಂದ ಅದಷ್ಟುವೆ. ಅಷ್ಟು ಸೇರಿಸ್ಕೋಬೇಕು. ನಿಯೋಗ ಅಂದ್ರೆ ಕಟ್ಪಾಡೋದು. ವಾಸನಾಕ್ಷಯ ಮಾಡ್ಕೋಬೇಕು, ಪ್ರಸಂಖ್ಯಾನ ಮಾಡ್ಕೋಬೇಕು, ಮನೋನಾಶ ಮಾಡ್ಕೋಬೇಕು, ಇದೆಲ್ಲ ನಿಯೋಗ. ಇದಿಲ್ಲದೆಯೂ ಕೂಡ ಮುಂದೆ ನಾವು ಸ್ಪಷ್ಟವಾದ ಮಾರ್ಗದಿಂದ ಇದು ಮೋಕ್ಷವಾಗತ್ತೆ, ಸಿದ್ಧ ಆಗತ್ತೆ ಅನ್ನೋದು ಹೇಳ್ತೀವಿ ನಾವು. ರೆಫರೆನ್ಸ್ ಏನೋ 200ವ 542 553 ಹಾಕೊಂಡಿದ್ದೀನಲ್ಲ ನಾನು. 553 ಹಾಕೊಂಡ್ಬಿಟ್ಟಿದ್ದೀನಿ ಬೈಲೆ. 553 ಇದೆ ಗುರುಗಳೇ ಈ ಬುಕ್ಕಲ್ಲಿ. 553 556 ಅಂತಿದೆ. श्लोक 542 से यहाँ प्रसंग विस्तार से आगामी ಅಲ್ಲೂ ಹೇಳಿರ್ತಾರೆ. 53 56 ನನ್ ಕೊಟ್ಟಿದ್ದಾರೆ ಸ್ವಾಮಿಗಳು. ಅದೇ ಇಲ್ಲಿದೆ ತಗೊಂಡಿದ್ದಾರೆ ಸ್ವಾಮಿಗಳು, ಇವರು ಅದೇ ತಗೊಂಡಿದ್ದಾರೆ. ಸ್ವಾಮಿಗಳು ಮುಂಚೆ ಇದ್ದಾರೆ 53 56. ಯಾವ ಅದು ಎಷ್ಟಿದೆ? 532 ಅದರಲ್ಲಿ 42 ಹೌದು ಹೇಳುವುದು ಅದೇ ನಿಶೇಷ ಮಾತ್ರ ಜನ್ಮನಾಂ ತದ್ವಿಲಕ್ಷಣ ಪ್ರಸಿದ್ಧ. ನಾನು 42 56 ಹಾಕೋಬಿಟ್ಟೆ. ಅಲ್ಲಿಂದ ಅಲ್ಲಿವರೆಗೂ ನೋಡ್ಕೊ. ಅಷ್ಟೇ ಸಾಕಮ್ಮ.